ನವಿತಾ, ಈಗ ಆಲ್ರೆಡಿ ದಿಲೀಪ್ ರಾಜ್ ಅವರ ಪಾರ್ಥಿವ ಶರೀರ ಅವರ ಒಂದು ತೋಟದ ಮನೆಗೆ ಬಂದಿರುವಂತದ್ದು. ರಾಮನಗರದ ಬಳಿ ಇರುವಂತಹ ಒಂದು ತೋಟದ ಮನೆಯಲ್ಲೇ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅವರ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ನೋವಿನ ವಿಚಾರ ಅಂದ್ರೆ ಅವರ ಮನೆಯ ಮುಂಭಾಗದಲ್ಲೇ, ತೋಟದಲ್ಲಿ ಇರುವಂತಹ ತೋಟದ ಮನೆಯ ಮುಂಭಾಗದಲ್ಲೇ ಅವರ ಒಂದು ಪಾರ್ಥಿವ ಶರೀರನ ಅಂತ್ಯ ಸಂಸ್ಕಾರ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಜಾಗ ಅವರಿಗೆ ತುಂಬಾ ಪ್ರಿಯವಾದಂತ ಜಾಗ. ಅವ್ರು ಮಣ್ಣು ಮಾಡ್ತಿರುವಂತ ಪಕ್ಕದಲ್ಲಿ ಒಂದು ಉಯ್ಯಾಲೆ ಕೂಡ ಇದೆ. ಸೊ ಅವ್ರು ಹೆಚ್ಚಾಗಿ ಅಲ್ಲಿ ಸಮಯ ಕಳೀತಾ ಇದ್ರು. ಸೊ ಆ ಒಂದು ನೆನಪಿನಲ್ಲಿ ಸೊ ಈಗ ಅದೇ ಜಾಗದಲ್ಲಿ ಅವ್ರನ್ನ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತಿರುವಂತದ್ದು. ಈಗ ಆಲ್ರೆಡಿ ಅರ್ಧ ಗಂಟೆಯಿಂದನೂ ಕೂಡ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ಇನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗಿದೆ. ಈಗ ಆಲ್ರೆಡಿ ಅವರ ಕುಟುಂಬಸ್ಥರು ವಿಧಿವಿಧಾನಗಳನ್ನ ಪೂರೈಸಿದ ವಿಧಿವಿಧಾನಗಳ ನಂತರ ಲಿಂಗಾಯತ ಸಂಪ್ರದಾಯ ರೀತಿಯಲ್ಲಿ ಅವರನ್ನ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಇಲ್ಲಿ ಎಲ್ಲ ಪ್ಲಾನ್ಗಳಾಗಿರುವಂತದ್ದು. ಸೊ ಇನ್ನ ಗೆಳೆಯನನ್ನ ಕುಟುಂಬಸ್ಥರು ಸಾಕಷ್ಟು ಜನರು ಇಲ್ಲಿ ಬಂದು ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ. ಸಾಕಷ್ಟು ಗೆಳೆಯರು ಕೂಡ ಇಲ್ಲಿಗೆ ಬಂದು ಒಂದು ಇಂಡಸ್ಟ್ರಿ ಜೊತೆ ತುಂಬಾ ಒಳ್ಳೆ ಒಡನಾಟ ಇದ್ದಂತಹ ವ್ಯಕ್ತಿ ಅಂದ್ರೆ ದಿಲೀಪ್ ರಾಜ್ ಅವರು ಒಳ್ಳೆಯ ನಟ ಅಷ್ಟೇ ಅಲ್ಲ, ಅವರು ಒಳ್ಳೆಯ ವ್ಯಕ್ತಿತ್ವ ಹೊಂದಿದಂತವ್ರು. ಅಂತಹ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ವಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸ್ನೇಹಿತರು ಇಲ್ಲಿಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವಂತ ಸಾಕಷ್ಟು ಕಲಾವಿದರುಗಳು, ನಟರು, ನಟಿಯರು, ನಿರ್ದೇಶಕರುಗಳು ಇಲ್ಲಿ ಬಂದು ದಿಲೀಪ್ ಆಗಿರುವಂತದ್ದು ಅಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಅನ್ನುವಂಥದ್ದು. ನೋವಿನಲ್ಲೇ ತಮ್ಮ ಗೆಳೆಯನಿಗೆ ಒಂದು ಅಂತಿಮ ವಿದಾಯವನ್ನ ಹೇಳೋದಕ್ಕೆ ಇಲ್ಲಿ ಬಂದಿರುವಂತ ಸಾಕಷ್ಟು ಜನರು ಕೂಡ ನೋವಿನಲ್ಲೇ ವಿದಾಯವನ್ನು ಹೇಳ್ತಾರೆ. ಒಂದು ಕಡೆ ತನ್ನ ಗಂಡನನ್ನು ಕಳೆದುಕೊಂಡು ಮಡದಿ ಕೂಡ ತುಂಬಾ ಆತ್ಮೀಯವಾಗಿದ್ರು. ದಿಲೀಪ್ ರಾಜ್ ಅವರು ಪತ್ನಿ ಮತ್ತೆ ಫ್ಯಾಮಿಲಿ ಜೊತೆ ಅವರು ಯಾವ ರೀತಿಯಾಗಿದ್ರು ಅಂದ್ರೆ ಎಲ್ಲೇ ಹೋದ್ರು ಕೂಡ ಪತ್ನಿ ಹೋಗ್ತಿದ್ರು. ಈಗ ಬೆಳಿಗ್ಗೆಯಿಂದನೂ ತನ್ನ ಪತಿ ಇಲ್ಲ ಅನ್ನುವಂತ ನೋವನ್ನು ಅವ್ರಿಗೆ ಇನ್ನೂ ಕೂಡ ಡೈಜೆಸ್ಟ್ ಆಗಿಲ್ಲ. ಆ ನೋವಿನಲ್ಲೇ ಈಗ ಅವರು ಕೂಡ ಬೆಳಿಗ್ಗೆಯಿಂದಾನು ಕೂಡ ನಿರಂತರವಾಗಿ ಆ ನೋವನ್ನ ಹೊರ ಹಾಕುವ ಮುಖಾಂತರ ತನ್ನ ಗಂಡ ಇಲ್ಲ ಅನ್ನುವಂತ ನೋವನ್ನು ಯಾವ ರೀತಿ ಅರಗಿಸ್ಕೋಬೇಕು ಅನ್ನುವಂಥದ್ದು ಗೊತ್ತಾಗದೆ ಆ ಶೋಕ ಸಾಗರದಲ್ಲೇ ಇರುವಂತ ಅವ್ರ ತನ್ನ ಗಂಡನಿಗೆ ಒಂದು ಅಂತಿಮವಾಗಿ ವಿದಾಯವನ್ನು ಹೇಳೋದಕ್ಕೆ ಇಲ್ಲಿ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರ ತೋಟದ ಮನೆಯಲ್ಲೇ ದಿಲೀಪ್ ರಾಜ್ ಅವರ ಅಂತ್ಯ ಸಂಸ್ಕಾರ ಆಗುತ್ತೆ. ನವಿತಾ, ಯಾರ್ಯಾರು ಅಲ್ಲಿಗೆ ಆಗಮಿಸಿದ್ದಾರೆ? ಈಗ ಕಿರಿತೆರೆ, ಹಿರಿತೆರೆಯವರು ಯಾರಾದ್ರೂ ಅಲ್ಲಿಗೆ ಅವರ ಕುಟುಂಬಸ್ಥರು, ಸ್ನೇಹಿತರು ಆಗಮಿಸಿದಾರಾ? ಹಾಗೇನೆ ನೆರೆಹೊರೆಯವರು ಏನ್ ಹೇಳ್ತಾರೆ? ಯಾಕಂದ್ರೆ ಈ ಒಂದು ಸ್ಥಳ ಅವರಿಗೆ ಬಹಳ ಇಷ್ಟ, ಸಾಕಷ್ಟು ಬಾರಿ ಇಲ್ಲಿಗೆ ಬರ್ತಾ ಇದ್ರು. ವಾರದಲ್ಲಿ ಎಷ್ಟೋ ಸಲ 2 ದಿನಗಳು ಬಂದು ಹೋಗಿರೋದು ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಈ ಒಂದು ಜಾಗದ ಬಗ್ಗೆ, ಅದರ ಜೊತೆಗೆ ಅಲ್ಲಿ ಯಾರ್ಯಾರು ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಊರಿನ ಗ್ರಾಮಸ್ಥರು ಅಂದ್ರೆ ರಾಮನಗರದ ಬಳಿ ಇರುವಂತ ಗುನ್ನೂರು ಈ ಒಂದು ಜಾಗದ ರೈತರ ಅಕ್ಕಪಕ್ಕದಲ್ಲಿ ಇರುವಂತ, ಯಾಕಂದ್ರೆ ತೋಟ ಅಂತ ಅಂದ್ರೆ ಸುತ್ತಮುತ್ತಲೂ ಸಾಕಷ್ಟು ತೋಟಗಳಿದೆ. ಊರಿನಿಂದ ಹೆಚ್ಚು ಕಡಿಮೆ ಒಂದು 500ರಿಂದ 1000 ಮೀಟರ್ ಒಳಗಡೆ ಈ ಒಂದು ತೋಟ ಇರೋದ್ರಿಂದ ಊರಿನವರ ಜೊತೆ ಒಡನಾಟ ಇತ್ತು. ಅವರಿಗೆ ಹೈನುಗಾರಿಕೆ ಮಾಡ್ಬೇಕು ಅನ್ನುವಂತ ಸಾಕಷ್ಟು ಇಷ್ಟ ಇತ್ತು. ಅದರಿಂದ ಇಲ್ಲಿರುವ ಅಕ್ಕಪಕ್ಕದ ತೋಟದ ರೈತರುಗಳಿಯಲ್ಲೂ ಕೂಡ ಹೈನುಗಾರಿಕೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ರು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತ ಒಂದು ತಯಾರಿಯಲ್ಲೂ ಕೂಡ ಇದ್ರು. ಜೊತೆಗೆ ಇಲ್ಲಿ ಇರುವಂತಹ ರೈತರು ಈ ಊರಿನ ಗ್ರಾಮಸ್ಥರ ಜೊತೆ ಉತ್ತಮ ಒಡನಾಟದಲ್ಲಿ ಇಟ್ಕೊಂಡಿದ್ರಂತವರು ದಿಲೀಪ್ ರಾಜ್ ಅವರು. ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆ ಬಂದಾಗ್ಲ ಊರಿನವರಿಗೆ ತಮಗೆ ಆತ್ಮೀಯರಾಗಿದ್ದಂತ ಅವ್ರನ್ನು ಕರೆದು ಅವರುಗಳ ಜೊತೆ ಇಲ್ಲಿ ಇರುವಂತ ಒಂದಷ್ಟು ವಿಚಾರಗಳನ್ನ ಯಾವ ರೀತಿ ಇದೆ ಸದ್ಯ ಪರಿಸ್ಥಿತಿಯಲ್ಲಿ, ವ್ಯವಸಾಯ ಇರ್ಬೋದು, ಜೊತೆಗೆ ಹೈನುಗಾರಿಕೆ, ಈ ಒಂದಷ್ಟು ವಿಚಾರಗಳ ಬಗ್ಗೆ ತುಂಬಾ ಕುತೂಹಲ ಇದ್ದರಿಂದ ಸಾಕಷ್ಟು ಸಲ ಅವರನ್ನ ರೈತರ ಜೊತೆಲೂ ಕೂಡ ತುಂಬಾ ಒಡನಾಟ ಇತ್ತು. ಸಾಕಷ್ಟು ಅವ್ರಿಗೆ ಕೆಲಸ ಇಲ್ಲ, ಸಿನಿಮಾದ ಕೆಲಸ ಇಲ್ಲ ಅಂತ ಅಂದ್ರೆ ಅವರು ಖಂಡಿತವಾಗ್ಲೂ ಸಮಯವನ್ನು ಕಳಿತಿದ್ದು ಈ ಒಂದು ಜಾಗದಲ್ಲೇ. ಸೊ ಬಂದ್ಬಿಡ್ತೀವಿ, ಅವ್ರಿಗೆ 1 ದಿನ 2 ದಿನ ಅಂತಲ್ಲ, ಅಲ್ಲಿ ಕೆಲಸ ಇಲ್ಲ ಅಂತಂದ್ರೆ ನೇರವಾಗಿ ಇಲ್ಲಿ ಬರ್ತಿದ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಇಲ್ಲಿಗೆ ಸಾಕಷ್ಟು ಜನರು ಕೂಡ ಬಂದಿರುವಂತದ್ದು. ಅನುಪ್ರಭಾಕರ್ ಇರ್ಬೋದು, ರಘು ಮುಖರ್ಜಿ, ಸೃಜನ್ ಲೋಕೇಶ್, ಜೊತೆಗೆ ಲತಾ ಹಂಸಲೇಖ, ಸೊ ಡೈರೆಕ್ಟರ್ ಕೃಷ್ಣ, ಅವರ ಸ್ವಪ್ನ ಕೃಷ್ಣ, ಹೀಗೆ ಬಹುತೇಕ ಯಾರ್ಯಾರು ಕಿರುತೆರೆಯಲ್ಲಿ, ಅದರಲ್ಲೂ ಕೂಡ ಮಜಾ ಭಾರತ ಮತ್ತು ಕಾಮಿಡಿ ಕಿಲಾಡಿಯ ಒಂದಷ್ಟು ನಟ ನಟಿಯರು ಕಿರುತೆರೆಯಲ್ಲಿ ಯಾರ್ಯಾರು ಸಕ್ರಿಯವಾಗಿದ್ದಾರೆ, ಕಿರುತೆರೆಯ ಬಹುತೇಕ ನಟರು ಇಲ್ಲಿಗೆ ಬಂದು ದಿಲೀಪ್ ರಾಜ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ನೆಚ್ಚಿನ ಗೆಳೆಯನಿಗೆ ಅಂತಿಮವಾಗಿ ಒಂದು ನಮನ ಸಲ್ಲಿಸುವ ಮುಖಾಂತರ ಒಂದು ನೋವಿನಲ್ಲೇ ವಿದಾಯ ಹೇಳೋದಕ್ಕೆ ಸಾಕಷ್ಟು ಮಂದಿ ಸಾಕ್ಷಿಯಾಗಿರುವಂತದ್ದು ನವಿತಾ ಇಲ್ಲಿ. ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್, ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ
ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ಇನ್ನು ಚಿಕ್ಕ ವಯಸ್ಸು 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಸೊ ಅವರ ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆಲ್ಲರಿಗೂ ಈ ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳಿದ್ರು. ಎಸ್ಪೆಷಲಿ ಅವ್ರ ಫ್ಯಾಮಿಲಿ ತುಂಬ ಆತ್ಮೀಯರು. ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ, ಸೀರಿಯಲಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಮೊನ್ನೆನೂ ಕೂಡ ಮಾತಾಡಿದೆ. ಮೊನ್ನೆ ನೈಟ್ ಮಾತಾಡಿದೆ. ಡೈಲಿ ಮೆಸೇಜ್ಗಳು. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್ ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಲ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ಇನ್ನು ದಿಲೀಪ್ ಅವ್ರು ಇಲ್ವಾ? ನಿಜವಲ್ಲೂ ನನಗೆ ಎಷ್ಟು ಶಾಕ್ ಆಯ್ತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ದಿಲೀಪ್ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾಯಿದೆ. ಅವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನಾದರೂ ಮಾಡೋನು, ಪ್ರತಿ ನಿಮಿಷ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋನು. ಅದೆಲ್ಲವನ್ನು ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ, ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರೋವಂಥ ಇದಾಗಿದೆ. ಅಂತಹದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ ಮಳೆಬಿಲ್ಲು, ನನ್ನ ದಿಲೀಪನ ಸ್ನೇಹ ಒಂದು 25-30 ವರ್ಷದ ಹಳೇದು. ಅವಾಗ ಹೇಗಿದ್ನೋ 10 ಡೇಸ್ ಬ್ಯಾಕ್ ನಾನು ಮಾತಾಡಿದಾಗಲೂ ಹಾಗೇ ಇದ್ದ. ಒಂದೇನು ಅಂದರೆ ಅವ್ನ ಪ್ರಾಜೆಕ್ಟ್ಸಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲಿಲ್ಲ. ಮೊನ್ನೆ 15 ದಿನಕ್ಕೆ ಮುಂಚೆ ಫೋನ್ ಮಾಡಿದಾಗ ನಾ ಬೇರೆ ಊರಲ್ಲಿದ್ದೆ, ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಬನ್ನಿಯಿಂದ, ಆವಾಗಲೂ ಹೋಗೋಕ್ಕಾಗಲಿಲ್ಲ. ಊರಿಗೆ ಬಂದಮೇಲೆ ನಾನೇ ಹೇಳಿದೆ, ಸಾರಿ ಕಣೋ, ನೆಕ್ಸ್ಟ್ ಪ್ರಾಜೆಕ್ಟ್ ನೀ ಕರೆಯೋಕ್ಕೆ ಮುಂಚೆ ಸೆಟ್ಟಲ್ಲಿ ಇರ್ತೀನಿ ಹಿಂದೆ. ಆದರೆ ಇಂಥ ಸ್ಥಿತಿಲಿ ಅವನು ನೋಡ್ತೀನಿ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಈ ಥರ ಎಲ್ಲ ಆಗೋದ್ರೆ ದೇವ್ರ ಮೇಲೆ ನಂಬಿಕೆನೇ ಹೊರಟೋಗುತ್ತೆ ನಮಗೆ. ಇಂಥ ಒಳ್ಳೆ ಮನುಷ್ಯ, ಟ್ಯಾಲೆಂಟೆಡ್ಡು. ಇಂಡಸ್ಟ್ರಿಯಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ವಿ. ಅದಕ್ಕೆಲ್ಲ ಒಂದು ಒಳ್ಳೆ ಫಲ ಸಿಕ್ಕಿದೆ ಅನ್ನುವಂಥ ಟೈಮಲ್ಲಿ ಇವತ್ತು ದಿಲೀಪ್ ನಮ್ಮ ಜೊತೆ ಇಲ್ಲ. ಈಗ ನಾನು ಪ್ರೆಸೆಂಟ್ ಅವನ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ಕಲಾವಿದನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಒಂದೊಂದೇ ಹಂತ ಮೇಲಕ್ಕೆ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗೋ ಟೈಮಲ್ಲಿ ಇಂಥ ಒಂದು ಆಘಾತ ಬಂದಿದೆ ಅಂದರೆ ನಿಜವಾಗಿಯೂ ತಡ್ಕೊಳಕ್ಕಾಗ್ತಾ ಇಲ್ಲ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಪಾಪ ಅವರ ಪತ್ನಿ ಮತ್ತು 2 ಹೆಣ್ಮಕ್ಳು, ಅವರಿಗೆ ಹೇಳೋ ಸುಲಭ, ಆ ದುಃಖನ ತಡೆಯೋ ಶಕ್ತಿನ ಕೊಡಲಿ. ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ. ಯಾಕೆಂತಂದರೆ ನಟ, ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ದು ಸೀರಿಯಲ್ಗೆ. ನಾನು, ಗಣೇಶ ಆ್ಯಂಡ್ ಆ ತಂಡ, ಆ ಟೈಮಲ್ಲಿ ಬಂದಂಥ ತಂಡ ಎಲ್ಲ ಒಟ್ಟಿಗೆ ಬಂದಂಥವ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವ. ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ದ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೋದ, ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ಗೆ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು ಅವನಿಗೆ. ಈಗ ತುಂಬ ಒಳ್ಳೆ ನಟಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತುಬಿಟ್ಟೆ, ಅಳ್ಳಾಡೋಕ್ಕಾಗಲಿಲ್ಲ. ಏನು ಹಿಂಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆದರೆ ಹೆಂಗೆ, 2 ಹೆಣ್ಮಕ್ಳು ಅಂತ. ಯಾಕೆಂದರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕೈನೆಟಿಕ್ ಹೊಂಡದಲ್ಲಿ ಅವನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ, ರಾಗಿಗುಡ್ಡದ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ, ಅವರಿಬ್ಬರು ಮಾತಾಡೋಕೆ ಬಿಟ್ಬಿಟ್ಟು ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೋತಿದ್ದೆ.
ಆಮೇಲೆ ಮಾತಾಡಲ್ಲ ಆದಮೇಲೆ ಬಂದು ಮತ್ತೆ ಡ್ರಾಪ್ ಮಾಡ್ತಿದ್ದೆ. ಎವ್ರಿಡೇ ಇದೇ ಕೆಲಸ, ಸೀರಿಯಲ್ ಮುಗಿದ ಮೇಲೆ ಇದೇ ಕೆಲಸಗಳು ಮಾಡ್ತಿದ್ದೆ ನಾನು. ಎಲ್ಲ ಹಳೆ ನೆನಪುಗಳು ಒಂದೇ ಸರಿ ಬರೀ ಕಳಿಸ್ಬಿಡ್ತು. ಬಟ್ ಗೊತ್ತಿಲ್ಲ ವಿಧಿಯಾಟ ಹೆಂಗಿರುತ್ತೋ ಏನು, ದೇವರು ಅವನಿಗೆ ಇಷ್ಟು ಬೇಗ ಯಾಕೆ ಇಂಥ ಆಲೋಚನೆ ಮಾಡ್ದ ಅವ್ನು ಕರ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಕಾರಣನೇ ಗೊತ್ತಿಲ್ಲ. ಗೊತ್ತಾಗ್ತಾ ಇಲ್ಲ. ನನಗೆ ಸುದ್ದಿ ಕೇಳಿ ತುಂಬಾ ಶಾಕ್ ಆಗೋಯ್ತು. ತುಂಬಾ ಒಳ್ಳೆ ಹುಡುಗ. ನಾನು ಇಷ್ಟು ವರ್ಷ 40-50 ವರ್ಷ ಸರ್ವಿಸ್ ಮಾಡಿದ್ರು ನನಗಿಂತ ಒಳ್ಳೆ ಹುಡುಗ ಸಿಕ್ಕಿರ್ಲಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಹೆಸರು ತಗೊಂಡಿದ್ದ ಒಳ್ಳೆ ಹುಡುಗ. ಅಪ್ಪ, ಇಷ್ಟು ಬೇಗ ದೇವ್ರು ಯಾಕೆ ಅವನಿಗೆ ಕರ್ಕೊಂಡ ಅಂತ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಅವ್ರ ಮನೆಯವ್ರಿಗೆ ದೇವರು ಸಹಿಸ್ಕೊಳ್ಳೋಕೆ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊಳ್ತೀನಿ. ನನ್ನ ಅಪ್ಪಗೆ ಮುಕ್ತಿ ಶಾಂತಿ ಎಲ್ಲ ದೊರಕಲಿ. ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ವಯಸ್ಸಾದವರಿಗೆ ನಮ್ಗೆ ಸಾವು ಬರ್ತಾ ಇಲ್ಲ. ಇಂಥ ಚಿಕ್ಕ ಮಕ್ಕಳಿಗೆ ಯಾಕಪ್ಪ ಕರ್ಕೊಂಡು ಹೋದೆ ಪರಮಾತ್ಮ. ಪ್ರೊಡಕ್ಷನ್ ಅಲ್ಲಿ ಮುಂಚೆ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಏನೂ ತೊಂದರೆ ಇರಲಿಲ್ಲ ಅವನಿಗೆ, ಚೆನ್ನಾಗಿದ್ದ. ಯಾವ ಹೆಲ್ತ್ ಇಶ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದ. ಅದು ಇದು ತಿಂತಾ ಇದ್ದ ಅಂದರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ. ಅಂಥವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದರೆ ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾನ ಕಲಾವಿದ ಆಗಿದ್ದ, ಎಲ್ಲದರಲ್ಲೂ ಅವನು ಒಂದು. ಸಾವಿನ ಮನೆಯಲ್ಲಿ ಮೌನವಾಗಿದ್ದರೆ ಆದಷ್ಟು ಉತ್ತಮ. ಆದರೂ ಒಬ್ಬ ಸ್ನೇಹಿತ ದಿಲೀಪ್ ರಾಜ್ ಹೆಸರು ನನ್ನ ಕಿವಿಗೆ ಮೊದಲು ಬಿದ್ದಿದ್ದು ಬಹುಶಃ 2000 ನಮ್ಮ ಕಿರುತೆರೆ ಧಾರಾವಾಹಿಗಳಿರ್ಬೋದು, ಸಿನಿಮಾಗಳು, ಅವನು ನಟಿಸಿದಂಥ ಚಿತ್ರಗಳು, ಗೆಳೆಯ ಅಥವಾ ಲವ್ ಗುರು, ತರುಣ್ಗೆ ನಾನು ಯಾವಾಗಲೂ ವಾಯ್ಸ್ ಕೊಡ್ತಿದ್ದೆ. ಸೊ ತರುಣ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ದಿಲೀಪ್ ನಟಿಸ್ತಾ ಇದ್ದ. ಜೊತೆಗೆ ಅವರ ಪ್ರೊಡಕ್ಷನಲ್ಲಿ ನಮ್ಮ ತಂದೆ ಕೂಡ ಆ್ಯಕ್ಟ್ ಮಾಡಿದರು. ಜೊತೆಗೆ ನಮಿತಾ, ಅವಳು ಸಾಕಷ್ಟು ಅವನ ಜೊತೆ ಒಡನಾಟ ಇತ್ತು. ವೈಫ್ ವಿದ್ಯಾ ಮತ್ತು ಅವ್ರ ಕುಟುಂಬಕ್ಕೆ ದೇವರು ಧೈರ್ಯ ಕೊಡಲಿ ಅಂತ ಆಶಿಸ್ತೀವಿ. ಎಷ್ಟು ಕಷ್ಟಪಟ್ಟು ಮನೆಯಲ್ಲಿ ಹೊಡೆದಾಡಿ ಅವರಿಬ್ಬರು ಕಷ್ಟಪಟ್ಟು ಇಬ್ಬರು ಪ್ರೀತಿಸಿ ಮದುವೆ ಆಯಿದ್ರು. ಅಲ್ಲಿಂದ ನಾನು ಅವರಿಬ್ಬರಿಗೆ ನೋಡ್ತಾ ಇರೋದು. ಅದಾದಮೇಲೆ ತುಂಬ ಕಷ್ಟಪಟ್ಟು ಇಬ್ಬರು ಒಂದು ಬದುಕನ್ನು ಕಟ್ಕೊಂಡ್ರು, ಒಳ್ಳೆ ಫ್ಯಾಮಿಲಿ. ಈಗ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಂಥ ಗಂಡ ಹೆಂಡತಿ ಇಬ್ಬರು ಇವತ್ತು ಒಂಥರ ದೊಡ್ಡ ಹೊಡೆತ ಆ್ಯಕ್ಚುಲಿ ಎಲ್ಲರಿಗೂ. ವಿದ್ಯಾ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಬಹುತೇಕ ಹಲವು ಸುಂದರ ಮೀಟ್ ಮಾಡ್ತಾ ಇದ್ವಿ. ಇದಕ್ಕೆ ಮೊದಲು ಜನನಿ ಸೀರಿಯಲಿಂದ ಪ್ರೀತಿಗಾಗಿರ್ಬೋದು, ಇತ್ತೀಚೆಗೆ ಕೃಷ್ಣ ರುಕ್ಕು ಆ ಸೀರಿಯಲ್ ಕೂಡ ಒಟ್ಟಿಗೆ ಹೋದ ಪ್ರೊಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನು ಅಳಗಲ್ತಾರೆ ಅಂತ ಯಾವ ಕನಸು ಮನಸ್ಸಲ್ಲಿ ನೆನೆಸಿರಲಿಲ್ಲ. ಬೆಳಿಗ್ಗೆ ಮೆಸೇಜ್ ಬಂದ ತಕ್ಷಣ ಶಾಕ್ ಆಗುತ್ತೆ ನನಗೆ, ಇದನ್ನು ಫ್ರಾಂಕ್ ಮಾಡ್ತಾ ಇದ್ದಾರಾ ಅಥವಾ ಸುಮ್ಮನೆ ಏನಾದ್ರು ತಮಾಷೆಗೆ ಮಾಡ್ತಾ ಇದ್ದಾರಾ ಅಂತ. ಬಟ್ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಭಾಳ ದುಃಖ ಆಯಿತು. ಜೊತೆಗೆ ಅವರಂಥ ಒಬ್ಬ ಸ್ಫುರದ್ರೂಪಿ ನಟ, ಈಗಾಗಲೇ ನಾವು ಪುನೀತ್ ಅವ್ರನ್ನ ಕಳ್ಕೊಂಡು ಇನ್ನೂ ಆ ಒಂದು ಶಾಕಿಂದ ಆಚೆ ಬಂದಿಲ್ಲ. ಅಂಥದ್ರಲ್ಲಿ ಅದೇ ವಾರಿಗೆ ಇವರು ಕಳ್ಕೊಂಡಿದ್ದು ನಿಜಕ್ಕೂ ಬಹಳ ದುಃಖ ಅನ್ನಿಸ್ತಾ ಇದೆ. ಜೊತೆಗೆ ಅವರು ಒಬ್ಬ ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಪ್ರೊಡಕ್ಷನ್ ಇರ್ಬೋದು, ಆ್ಯಕ್ಟಿಂಗಲ್ಲಿರ್ಬೋದು, ಆಸ್ ಎ ಪ್ರೊಡ್ಯೂಸರು ತುಂಬ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ತಾಯಿದ್ರು. ಅವರ ಪ್ರೊಡಕ್ಷನಲ್ಲಿ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆ ಇರಲಿಲ್ಲ. ಕಲಾವಿದರನ್ನ ಅಷ್ಟೇ ಗೌರವದಿಂದ ಕಾಣ್ತಾ ಇದ್ರು, ಮತ್ತು ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಇದು ಮಾಡ್ತಾಯಿದ್ರು. ಬಟ್ ಅವರು ಕೂಡ ಒಂದು ಜಿಮ್ ಬಾಡಿ ಅವ್ರದ್ದು, ಅವರು ಅಥ್ಲೆಟ್ ಬಾಡಿ, ಅವರು ವರ್ಕೌಟ್ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಇತ್ತೀಚೆಗೆ ನಡೆದಂಥ IPL ಇದು ನಮ್ಮ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗಿದ್ರು, ಕ್ರಿಕೆಟು ಮತ್ತು ಬ್ಯಾಡ್ಮಿಂಟನ್ನೆಲ್ಲ. ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಬಟ್ ಯಾಕೆ ಇಷ್ಟು ಬೇಗ ದೇವರನ್ನು ಕರ್ಕೊಂಡು ಹೋದೆ ಭಾಳ ದುಃಖ ಆಗ್ತಾ ಇದೆ. ಬಟ್ ದೇವ್ರನ್ನ ದಯಾಮಯ ಅಂತೀವಿ ಅಂತ ನೋಡಿದಾಗ ದೇವರಿಗೆ ದಯೆ ಇಲ್ವೇನೋ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆಲ್ಲ ಒಂದು ಶಕ್ತಿಯನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥಿಸ್ತೀನಿ.
ತುಂಬ ಕಷ್ಟ ಆಗುತ್ತೆ. ದಿಲೀಪನ್ನ ನಾನು ಅವನ ಕಾಲೇಜ್ ದಿನಗಳಿಂದಲೂ ನೋಡಿದ್ದೀನಿ. 1 ವರ್ಷ ಪಾಠ ಮಾಡಿದ್ದೀನಿ ಅವನಿಗೆ, ಅಕೌಂಟ್ಸ್ ಪಾಠ. ಆಗಿಂದಲೂ ಅವನು ಇನ್ನೂ ಟಿ ವಿ ಸಿನಿಮಾಗೆ ಅಂತ ಬಂದಿರಲಿಲ್ಲ, ನಾಟಕಗಳು ಮಾಡ್ತಾಯಿದ್ವಿ. ನಂದಿತಾ ಅವನ ಗುರು, ಅವಳು ಮೆಂಟರ್. ಅವಳು 1 ವಾರದಲ್ಲಿ, ಪರೀಕ್ಷೆಯ 1 ವಾರಕ್ಕೆ ಮುಂಚೆ ಇವನಿಗೇನಾರು ಹೇಳ್ಕೊಟ್ಟು ಪಾಸಾಗುವಷ್ಟು ಮಾರ್ಕ್ಸ್ ಮಾಡು ಅಂತ ಕಳಿಸಿದ್ಲು. ಎಷ್ಟು ಒಳ್ಳೆ ಗ್ರಾಸ್ಪಿಂಗ್ ಅಂದರೆ 83 ಬಂತು ಅವನಿಗೆ. ಅಷ್ಟು ಇಂಟೆಲಿಜೆಂಟ್, ವೆರಿ ಗುಡ್ ಆ್ಯಕ್ಟರ್. ಇದೆಲ್ಲ ವಯಸ್ಸು ಹೋಗುವಂಥದ್ದು. ತುಂಬ ಸಾಧನೆ ಮಾಡ್ದ. ಅವನಿಗಿದು ಗುರಿ ಸ್ಪಷ್ಟವಾಗಿತ್ತು, ನಾನು ಇದು ಮಾಡಬೇಕು, ಹಿಂಗಿರಬೇಕು ಅಂತೆಲ್ಲ. ಒಂಚೂರು ಎಡವಿದ್ದು ಅಂದರೆ ಅವನು ಸಿನಿಮಾದಲ್ಲಿ ತುಂಬ ಮಿಂಚಬೇಕು, ಒಂದು ಹೀರೋ ಆಗಿ ಮೆರಿಬೇಕು ಅನ್ನೋ ಒಂದು ಆಸೆ ಇತ್ತು, ಪ್ರತಿಭೆ ಇತ್ತು. ಅದೊಂದು ಅವನು ಕೈಗೂಡಲಿಲ್ಲ. ಚಿತ್ರರಂಗ ಅವನ್ನ ಕೈ ಹಿಡಿಲಿಲ್ಲ. ಎಷ್ಟೋ ಪ್ರತಿಭಾವಂತರನ್ನು ಮೂಲೆ ಗುಂಪು ಮಾಡಿದ ಹಾಗೆ ಇವನನ್ನೂ ಮಾಡ್ತು. ಅದೊಂದು ಬಿಟ್ಟರೆ ಇನ್ನೆಲ್ಲವನ್ನ ಅವನು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸಿದ್ದ. ಫಿಸಿಕಲಿ ಭಾಳ ಫಿಟ್ಟಾಗಿದ್ದವನು. ಗೊತ್ತಿಲ್ಲ ಏನು ಆ್ಯಂಡ್ ಯುವರ್ ಆ್ಯಂಬಿಷನ್ ಇಟ್ ಸೆಲ್ಫ್ ಈಸ್ ಯುವರ್ ಮುಳುವಾಗತ್ತಾ ಗೊತ್ತಿಲ್ಲ. ಸೀರಿಯಲ್ ಪ್ರೊಡಕ್ಷನ್ನು, ಸ್ಟುಡಿಯೋ ಮಾಡಿದ್ದ, ಪ್ರೊಡಕ್ಷನ್ ಮಾಡಿದ. ಹಿ ವಾಸ್ ಫೈನ್. ಆ ಥರದ್ದೆಲ್ಲ ಏನಿರಲಿಲ್ಲ. ಬಟ್ ಗೊತ್ತಿಲ್ಲ, ಪಾಪ ವಿದ್ಯಾ, ನಾವು ಹೆಂಡತಿ, ಮಕ್ಕಳು, ಅವ್ರಿಗೆ ದೊಡ್ಡ ಆಘಾತ. ಅದನ್ನು ಭರಿಸೋ ಶಕ್ತಿ ಅವ್ರಿಗೆ ಸಿಗಲಿ ಅಷ್ಟೆ. ಬಹುತೇಕ ಈಗಾಗಲೇ ದಿಲೀಪ್ ಅವರು ವಿಧಿವಶರಾಗಿದ್ದಾರೆ. ಸಾಕಷ್ಟು ನೆನಪುಗಳು ಅನೇಕ ಕಲಾವಿದರಲ್ಲಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಟರಾಗಿರುವಂತಹ ಗಣೇಶ್ ರಾವ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾವ ರೀತಿಯಾಗಿ ದಿಲೀಪ್ ರಾಜ್ ಅವರಿಗೆ ನುಡಿನಮನವನ್ನ ಸಲ್ಲಿಸ್ತೀರಿ? ಅವರ ಬಗ್ಗೆ ಅಂದರೆ ಯಾವೆಲ್ಲ ಅಂಶಗಳು ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ರು, ಅಂದರೆ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಎಲ್ಲೂ ಕೂಡ ಯಾವ ಕಪ್ಪು ಚುಕ್ಕೆಯೂ ಇಲ್ಲ ಅನ್ನುವಂಥದ್ದು. ಹೇಗೆ ನೆನಪಿಸ್ಕೊಳ್ತೀರಿ ಸರ್? ಮೇಡಮ್, ಅವರು ಒಂಥರ ನಮ್ಮ ಇಡೀ ಟಿವಿ ಮೀಡಿಯಾದಲ್ಲಿ ತುಂಬಾ ಡಿಸಿಪ್ಲಿನ್ಡ್ ಮನ್ಸ ಅಂದ್ರೆ ನಮ್ಮ ದಿಲೀಪ್ ರಾಜ್ ಅವರು. ಯಾವುದೇ ಆರ್ಟಿಸ್ಟ್ ಜೊತೆ ಮಾತಾಡೋದಿರ್ಲಿ, ಅವರ ಕೋ ಆರ್ಟಿಸ್ಟ್ ಜೊತೆ ಮಾತಾಡೋದು, ಆಕ್ಟಿಂಗ್ ಮಾಡೋದಿರ್ಲಿ, ಮತ್ತೆ ಅವರ ಪ್ರೊಡಕ್ಷನ್ ಇರ್ಲಿ, ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಜೊತೆಗೆ ಅವರ ಹೆಲ್ತ್ ಕಾನ್ಶಿಯಸ್ ತುಂಬಾ ಚೆನ್ನಾಗಿತ್ತು. ನಮ್ಮ ಹೇಗೆ ಪುನೀತ್ ರಾಜ್ಕುಮಾರ್ ಅವ್ರು ಯಾವ ತರ ತಮ್ಮ ಹೆಲ್ತ್ ಅನ್ನ ಕಾಪಾಡ್ಕೊಂಡಿದ್ರು, ಅದೇ ತರ ಇವರು ಕೂಡ ಎವ್ರಿ ಡೇ ಜಿಮ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಯೋಗ ಇರ್ಬೋದು, ಎಲ್ಲವೂ ನಡೆಸ್ತಾ ಇದ್ರು. ಬಟ್ ಯಾಕೆ ಈ ತರ ಎಲ್ಲವೂ ಕರೆಕ್ಟ್ ಆಗಿದ್ದಾಗ ಯಾಕೆ ಈ ತರ ಆಗ್ತದೆ ಅಂತ ಅದೊಂದು ಯಕ್ಷ ಪ್ರಶ್ನೆ ಆಗಿದೆ ಮೇಡಮ್. ತುಂಬಾ ದುಃಖ. ಅದನ್ನ ನೋಡಿದವ್ರಿಗೆ ಗೊತ್ತಾಗುತ್ತೆ ಮನೆಯವ್ರ ದುಃಖ. ಮತ್ತೆ ಅವ್ರಿಗೆ ಒಡನಾಟ ನೋಡಿದ್ರೆ ನಿಜಕ್ಕೂ ದೇವ್ರ ಒಂದು ದಯಾಮಯ ಅಂತೀವಿ. ಅದು ನಿಜವಾಗ್ಲೂ ದೇವ್ರು ದಯ ಇಲ್ವೇನೋ ಅನ್ಸ್ಬಿಡ್ತದೆ ಸರ್ ಇದೆಲ್ಲ ನೋಡಿದಾಗ. ನಿನ್ನೆ ಅವರು ಒಂದು ಸ್ಮಾರ್ಟ್ ವಾಚ್ ಅಂತಾರಲ್ಲ ಮೇಡಮ್, ಅದು ಹೆಲ್ತ್ ಕಾನ್ಶಿಯಸ್ ಇದು ಮಾಡುವಂತದ್ದು. ಆ ವಾಚ್ ಕಟ್ಕೊಂಡಿರ್ತಾರೆ ಅವ್ರು ಯಾವಾಗ್ಲೂ. ನಿನ್ನೆ ಸಂಜೆ ಅವ್ರಿಗೆ ಇಂಡಿಕೇಶನ್ ಕೊಟ್ಟಿದೆ ವಾಚ್ ಅದು. ನಿಮ್ಮ ಇದ್ರಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ ನೋಡಿ ಅನ್ಬಿಟ್ಟು. ಸೊ ಅವ್ರ ಮಿಸಸ್ ಇಮಿಡಿಯೇಟ್ ಆಗಿ ಅವ್ರ ಡಾಕ್ಟರ್ ಫೋನ್ ಮಾಡಿದಾಗ ಡಾಕ್ಟರ್ ನಾಳೆ ಬೆಳಿಗ್ಗೆ 8 ಗಂಟೆಗೆ ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ ಡಾಕ್ಟರ್ ಅವ್ರಿಗೆ ಫುಲ್ ಬಾಡಿ ಚೆಕ್ಅಪ್ಗೆ. ಸೊ ಅದ್ ನೋಡಿದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5:15 ಸ್ವೀಟ್ ಸ್ಲೀಪ್ ಅಲ್ಲಿ ಪಾಪ ಅದು ಹಾಸ್ಪಿಟಲ್ ಹೋಗಕ್ಕೆ ಆಗಿಲ್ಲ. ಆ ತರ ಪರಿಸ್ಥಿತಿ ಆಗುತ್ತೆ ಮೇಡಮ್. ಅದು ಅಂದ್ರೆ ನಿನ್ನೆನೆ ಎದೆನೋ ಸ್ವಲ್ಪ ಕಾಣಿಸಿಕೊಂಡಿತ್ತ ಸರ್, ಹೇಗೆ ಅಂತ? ಇಲ್ಲ, ಎದೆನೋವು ಕಾಣುತ್ತೆ, ಹೇಗೆ ಗೊತ್ತಾಗಿಲ್ಲ. ಅವ್ರು ತುಂಬಾ ಹೆಲ್ತಿ ಆಗಿದ್ರಲ್ಲ. ಬಟ್ ಆ ಸ್ಮಾರ್ಟ್ ವಾಚ್ ಏನೋ ನಮಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದು ಆ ಸ್ಮಾರ್ಟ್ ವಾಚ್ ಅಲ್ಲಿ ಏನೋ ಸ್ವಲ್ಪ ವೇರಿಯೇಷನ್ ಆಗಿ ಬೀಪ್ ಬರಕ್ ಶುರು ಆಯ್ತಂತೆ. ಸೊ ಅದನ್ನ ಅವ್ರ ಮಿಸ್ಸಸ್ ಸರ್ಜನ್ ಕೇಳಿದಾರೆ, ಈ ತರ ಬರ್ತಾ ಇದೆ, ಏನ್ ಮಾಡೋದು ಅಂತ. ಸರ್ಜನ್ ಅದೇನೋ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಅದು ಸರಿ ಆಗಿಲ್ಲ. ಒಂದ್ ಕೆಲಸ ಮಾಡಿ, ನಾಳೆ 8 ಗಂಟೆಗೆ ಬನ್ನಿ, ಒಂದು ತರೋಚ್ ಬಾಡಿ ಚೆಕ್ಅಪ್ ಮಾಡ್ಬಿಡೋಣ ಅಂತ ಹೇಳಿದ್ರಂತೆ. ಸೊ ನಿನ್ನೆ ಸಂಜೆ ಸ್ವಲ್ಪ ಅನ್ಯೂಸಿನೆಸ್ ಆಗಿದೆ ಅವ್ರಿಗೆ. ಸೊ ಅವರು ಮುನ್ನೆಚ್ಚರಿಕೆ ತಗೊಂಡು ಅವಾಗಲೇ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ರೆ ಬದುಕ್ತಾ ಇದ್ರು ಅನ್ನೋ ಒಂದು ಅಭಿಪ್ರಾಯ. ಬಟ್ ಏನ್ ಮಾಡೋದು, ದೇವ್ರದ್ದು ಲಿಖಿತ, ವಿಧಿ ಲಿಖಿತ ಯಾರು ತಪ್ಸಕ್ ಆಗಲ್ಲ ಮೇಡಮ್. ಹಿಂಗಾಗಿದೆ. ಬಟ್ ಕೆಲವೊಂದ್ಸಲ ನಮ್ಗೆ ಒಂದು ಸೈನ್ ಕೊಡುತ್ತೆ, ಏನೋ ಒಂದು ಸೂಚನೆ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ಸುತ್ತೆ. ಹೌದು ಮೇಡಮ್, ಹೌದು. ಈಗ ನೋಡಿ, ನಮ್ಮ ಹೆಲ್ತ್ ಚೆನ್ನಾಗಿ ಕಾಪಾಡ್ಕೊಂಡವ್ರೆ ಈ ತರ ಹೋದಾಗ ಬೇರೆಯವ್ರ ಹೆಲ್ತ್ ಕಾನ್ಶಿಯಸ್ ಯಾವ ತರ ತಗೊಳಕ್ ಆಗುತ್ತೆ ನಾವು? ಒಳ್ಳೆ ನಿಜ. ಅವರು ಎವರಿ ಡೇ ಜಿಮ್, ಎವರಿ ಡೇ. ಅವ್ರ ಮನೆ 3rd ಫ್ಲೋರ್ ಅಲ್ಲಿ ಆ ಫುಲ್ ಫ್ಲೋರ್ ಜಿಮ್ಮೇ ಇದೆ.
ಜಿಮ್ ಇದೆ, ಸೆಟಪ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಲ್ಲೇ. ಪ್ರತಿ ದಿನ ಜಿಮ್ ಮಾಡ್ತಾ ಇದ್ರಂತೆ ಅವರು. ತುಂಬಾ ಒಂಥರ ಬಹಳ ಗೌರವ ವ್ಯಕ್ತಿ. ಯಾವುದೇ ಲೂಸ್ ಟಾಕ್ ಮಾಡ್ತಾ ಇರಲಿಲ್ಲ. ನಾನೊಬ್ಬ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಂತ ನಮ್ಮ ಸಂಸ್ಥೆ ಇದೆ, KTVA. ಹೌದು, ಅದ್ರದ್ದು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು. ಸೊ ನಮ್ಮ ಅವ್ರ ಭೇಟಿ ಆಫೀಸಲ್ಲಿ ಯಾವ್ದೋ ಒಂದು ಕಾರಣಗಳಿಂದ ಭೇಟಿ ಆಗ್ತಾ ಇರ್ತೀವಿ ಆಗೋವಾಗ, ಪ್ರೊಡಕ್ಷನ್ ಇಶ್ಯೂಸ್ ಅದು ಇದು. ಬಟ್ ಅಲ್ಲಿ ಎಲ್ಲಾ ಪ್ರೊಡ್ಯೂಸರ್ ಮಾತಾಡೋದಕ್ಕೂ ಒಂದ್ ತೂಕ, ಈ ಮನುಷ್ಯ ಮಾತಾಡಿದ್ರೆ ಒಂದ್ ತೂಕ ಇರ್ತಾ ಇತ್ತು ಮೇಡಮ್. ಬಹಳ ಅಷ್ಟೇ ಗೌರವದಿಂದ ಮಾತಾಡ್ತಾ ಇದ್ರು. ಬಟ್ ಏನಕ್ಕಾಯ್ತು ಅನ್ನೋದೇ ಯಾರಿಗೂ, ಮೋಸ್ಟ್ಲಿ ಮೆಡಿಕಲ್ ಅವ್ರಿಗೆ, ಈ ಸೈನ್ಸ್ಗೆ ಇದು ಸವಾಲ್ ಅಂತ ಕಾಣಿಸುತ್ತೆ, ಇದು ಯಾಕಾಯ್ತು ಅಂತ. ಒಂದು BP ಇಲ್ಲ, ಶುಗರ್ ಇಲ್ಲ, ಒಂದು ಹಾರ್ಟ್ ಪೇಷಂಟ್, ಹಾರ್ಟ್ ಇಶ್ಯೂಸ್ ಯಾವ್ದು ಇಲ್ಲ. ಅದಕ್ ಮೊದ್ಲು ಚೆಕಪ್ ಮಾಡಿಸಿರೋ ಬಾಡಿ ಚೆಕಪ್ ಅಲ್ಲಿ ಏನು ಸಿಂಪ್ಟಮ್ಸ್ ಇಲ್ಲ. ಓಕೆ, ಅಂದ್ರೆ ಯಾವಾಗ ಮಾಡಿಸಿದ್ರು ಏನಾದ್ರು ಅವ್ರ ಮನೆಯವರು ಹೇಳಿದ್ರು ಸರ್? ಹಿಂದೆ ರೀಸೆಂಟ್ ಆಗಿ ಕರೆಕ್ಟ್ ಆಗಿ ಗೊತ್ತಿಲ್ಲ ನನಗೆ. ರೀಸೆಂಟ್ ಆಗಿ ಮಾಡಿಸ್ಲಿ ಅಂತ ಹೇಳಿದ್ರು. ಓಕೆ, ರೀಸೆಂಟ್ ಆಗಿ ಮಾಡಿದಾಗ ಏನು ಇಶ್ಯೂಸ್ ಇಲ್ವಲ್ಲ ಸರ್. ಹೆಂಗ್ ಸರ್ ಅವ್ರ ಮಿಸಸ್ ಗೋಲ್ ನೋಡೋದಕ್ಕಾಗಲ್ಲ ಮೇಡಮ್. ಪಾಪ ಓಡ್ ಬರ್ತಾರೆ, ದಿಲೀಪ ಎದೋಳೋ ಅಂತಾರೆ. ಅವರೆಲ್ಲ ಪಾಪ ಎಲ್ಲ ತುಂಬಾ ಕ್ಲೋಸ್ ಅಲ್ಲೇ ಇದ್ದಿದ್ದಲ್ಲ. ನೋಡಿದ್ರೆ ನಿಜ ಹೃದಯ ಉತ್ತರಾವಕ ಮೇಡಮ್ ಅದು. ನಿಜ. ಈಗ ಎಲ್ಲರೂ ಹೇಳೋರು ಅಷ್ಟೇ, ಅದೇ ಅವರ ಪ್ರೊಡಕ್ಷನ್ ಹೌಸಲ್ಲೂ ಅಷ್ಟೇ, ಅಂದ್ರೆ ಎಲ್ಲ ಪ್ರೊಡಕ್ಷನ್ ಹೌಸ್ಗಳಿಗಿಂತಲೂ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಊಟದ ವಿಚಾರ ಆಗಿರ್ಬೋದು ಅಥವಾ ಪೇಮೆಂಟ್ನ ವಿಚಾರ ಆಗಿರ್ಬೋದು, ಎಲ್ಲ ಒಂದು ಚೂರು ಎಲ್ಲೂ ಕೂಡ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿದ್ದೇ ಇಲ್ಲ ಅಂತ. 100% ಖಂಡಿತ. ನಾನು ಅವ್ರ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಕೃಷ್ಣ ರೂಪ ಅನ್ನೋ ಸೀರಿಯಲ್ ಕಮಿಷನರ್ ರೋಲ್ ಮಾಡ್ತಾ ಇದ್ದೀನಿ. ಬಟ್ ಏನ್ ಪೇಮೆಂಟ್ ಇಶ್ಯೂಸೇ ಇಲ್ಲ. ಯಾವ ಆರ್ಟಿಸ್ಟ್ ಕೇಳಿದ್ರು ಅವ್ರು ಆ ಕಂಪ್ನಿ ಬಗ್ಗೆ ಒಂದು ಕೊಂಕು ಮಾತಿಲ್ಲ, ಒಂದು ನೆಗೆಟಿವ್ ಮಾತಿಲ್ಲ ಮೇಡಮ್. ಆಸ್ ಎನ್ ಆರ್ಟಿಸ್ಟ್ ಅವರು ಆ ಆರ್ಟಿಸ್ಟ್ ಎಷ್ಟು ಗೌರವ ಕೊಡೋ ಅಷ್ಟೇ ಗೌರವ ಕೊಡೋರು. ಮತ್ತೆ ಊಟದ್ದು ಬಹಳ ನೀಟಾಗಿ ಅರೇಂಜ್ಮೆಂಟ್ಸ್ ಇರೋದು. ಯಾವುದೇ ರೀತಿ ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಯಾವುದೇ ರೀತಿ ಟಾರ್ಚರ್ ಇಲ್ಲ, ಹಪಾಪಿ ಇಲ್ಲ. ಇವತ್ತೇ ಮುಗಿಸ್ಬಿಡ್ಬೇಕು, ಇವತ್ತೇ ನಾವು ಎಷ್ಟು ಬೇಗ. ಕೆಲವು ಕಡೆ ಇದಾರೆ ಆರ್ಟಿಸ್ಟ್ ಸಿಕ್ತು ಅಂದ್ರೆ ಅಲ್ಲಿ ರುಬ್ಬಿ ಅವ್ರನ್ನ ಒಳ್ಳೆ ಈ ಕಬ್ಬಿನ ಜಲ್ಲೆ ರುಬ್ದಂಗ್ ರುಬ್ಬಾಕ್ಬಿಡ್ತಾರೆ. ಬಟ್ ಆತರ ಏನು ಇಲ್ಲ ಮೇಡಮ್. ತುಂಬಾ ಡಿಗ್ನಿಫೈಡು. ಮತ್ತೆ ಅವರು ವೃತ್ತಿ ಗೌರವ ಅನ್ನೋದನ್ನ ಕಾಪಾಡ್ಕೊಂಡಿದ್ರು ಮೇಡಮ್ ಇದುವರೆಗೂ. ವೃತ್ತಿ ಗೌರವ ಕಾಪಾಡ್ಕೊಂಡಿದ್ರು ಅವರು. ಏನ್ ಮಾಡ್ತೀರಾ ಹಿಂಗಾಗ ಬಹಳ ಬೇಜಾರಾಗುತ್ತೆ. ನಿಜ ನಿಜ. ಯಾಕಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ, ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ್ಲೇ ಇಷ್ಟೆಲ್ಲ ಸರಿದವರು, ಫಿಟ್ ಅಂಡ್ ಫೈನ್ ಆಗಿದ್ದವರು ಅನ್ನುವಂತ ವಿಚಾರ ಬಂತು. ಇದೀಗ ಇವರ ವಿಚಾರದಲ್ಲೂ ಅಂಥದ್ದೇ ಒಂದು ಅಂಥದ್ದೇ ಬಂದಾಗ ನಾವು ನೋಡ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ಲಿ ಸುಮಾರು ಜನ ನಿಮಗೆ ಒಂದು 24 hours ಅಲ್ಲಿ 16 hours ಕುಡಿಯೋರು ಇದಾರೆ ನಮಗ್ ಗೊತ್ತಿದ್ದಂಗೆ. 16 hours ಕುಡ್ಕೊಂಡು ತುರಾಡ್ಕೊಂಡು ಇರ್ತಾರ ಅವರು. ಹೌದು, ಅಂತವ್ರೆಲ್ಲ ಇನ್ನೂ ಏನೂ ಆಗಿಲ್ಲ, ಅವ್ರಿಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಪಾಪ ಈ ಮನುಷ್ಯ ಆತರ ಏನಿಲ್ಲ, ಒಂದು ಲಿಮಿಟ್ ಹ್ಯಾಬಿಟ್ ಇರ್ತಾವ ಇಲ್ಲ ಅಂತಲ್ಲ. ಬಟ್ ಆ ಒಂದು ಮಟ್ಟಕ್ಕೆ ಹೋಗಿಲ್ಲ ಇವರು. ತುಂಬಾ ಲಿಮಿಟ್ ಅಲ್ಲಿ ಇದ್ರು. ಮತ್ತೆ ಹೆಲ್ತಿ ಬಾಡಿ ಅವ್ರದ್ದು. ಅವ್ರದ್ದು ಬೇರೆ ತರ ಏನು ವೀಕ್ ಬಾಡಿ ಅಲ್ಲ, ಅಥವಾ ಏನೋ ಕಾಯಿಲೆ ಇರ್ಬೋದು, ಅಥವಾ ಪ್ರೀ ಡಿಸೀಸ್ ಯಾವ್ದು ಇದೆ ಅದು ಇಲ್ಲ, ಯಾವುದೂ ಇಲ್ಲ. ಅನ್ಕೊಂಡಾಗ ನಮ್ಗೆ ಯಾವ ತರ ಬದುಕ್ಬೇಕನ್ನೋದೇ ಅರ್ಥ ಆಗ್ತಾ ಇಲ್ಲ ಮೇಡಮ್. ಎಕ್ಸಾಕ್ಟ್ಲಿ. ಈ ಪ್ರಶ್ನೆ, ಯಾಕಂದ್ರೆ ಯಾರಿಗೂ ಅವ್ರವ್ರ ಬಾಡಿಲಿ, ಈಗ ನಾವ್ ಅನ್ಕೊಳ್ತೀವಿ ನಾವೆಲ್ಲ ಫೈನ್ ಆಗಿದೀವಿ, ಏನು ಇಲ್ಲಪ್ಪ ಸಮಸ್ಯೆ ಅಂತ. ಹೌದು. ಒಂದ್ ಯಾವ ತರ ಅನಿಶ್ಚಿತ ಇದೆ ಅಂದ್ರೆ ಇದು ನಮ್ ಮಡಗಿದ್ದು ಬೆಳಿಗ್ಗೆ ಎದೊಳ್ತೀವಿ ಇಲ್ಲ ತರ ಆಗ್ಬಿಟ್ಟಿದೆ ಎಲ್ಲ ನೋಡ್ತಾ ಇದ್ರೆ. ಹೌದು, ನಿಜ. ಅವ್ರಿಗೇನೋ ಹಾರ್ಟ್ ಪೇನ್ ಬಂದು ಅಡ್ಮಿಟ್ ಆಗಿ ಏನೋ ಆಯ್ತು ಅಂತ ಏನು ಇಲ್ವಲ್ಲ. ರಾತ್ರಿ ಆರಾಮ ಮಲಗಿದವರು ಬೆಳಿಗ್ಗೆ ಎದ್ದು ನಮ್ಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ ತಕ್ಷಣ ಅವ್ರ ಮಿಸಸ್ ಬಂದು ನೋಡಿದಾರೆ. ನೋಡಿ ಅವ್ರೇನೋ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಟರಂತೆ. ಅದು ಆಗಿಲ್ಲ, ಇಮಿಡಿಯೇಟ್ ಆಗಿ ಸಾಗರ್ ಅಪೋಲೋ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಡಿಕ್ಲೇರ್ ಡೆಡ್ ಅಂದ್ರೆ ಯಾರನ್ನ ನಂಬೋದು, ಯಾವ ದೇವ್ರನ್ನ ನಂಬೋದು? ಪಾಪ ಪ್ರತಿ ವರ್ಷ ಅವ್ರ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ, ಎಲ್ಲ ಆರ್ಟಿಸ್ಟ್ ಕರೀತಾರೆ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಆ ದೇವ್ರಿಗಾದ್ರೂ ಕರುಣೆ ಬಂದಿಲ್ವಾ ಇಂತ ಒಂದ್ ಒಳ್ಳೆ ಫ್ಯಾಮಿಲಿನ ಈ ಒಂದು ಇದಕ್ ದುಡ್ಬೇಕು ಅಂತ? ನಿಜ. ಆಮೇಲೆ ಮದ್ವೆ ಆಗಿ 25 ವರ್ಷ, ಅದರ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನುವಂತ ಪ್ಲಾನ್ ಮಾಡ್ತಾ ಇದ್ರಂತೆ. ಅವ್ರು ಪ್ಲಾನ್ ಮಾಡ್ತಾ ಇದ್ರಂತೆ, ಎಲ್ಲ ಇಂಡಸ್ಟ್ರಿ ಫುಲ್ ಕರಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಂತೆ. ಈ ಫುಲ್ ಇಂಡಸ್ಟ್ರಿ ಅದು ಒಂದು ಒಳ್ಳೆ ಒಂದು ಸಮಾರಂಭ ಮಾಡೋಣ ಅಂತ. ಅಷ್ಟರಲ್ಲಿ ಈ ಒಂದು ಆಘಾತ ಪಾಪ. ಸರ್, ಈಗ ಇದು ಈ ತರ ಅಂದ್ರೆ ನಿನ್ನೆ ಒಂಚೂರು ಸೈನ್ ಆಯ್ತು, ಈ ಹಿಂದೆ ಏನಾದ್ರೂ ಯಾವತ್ತಾದ್ರೂ ನೋವಾಗಿರೋದು ಆ ಥರದ್ದು ಏನೂ ಇಲ್ವೇ ಇಲ್ಲ? ಪೇನ್ ಬಂದಿರೋದು ಡೀಟೇಲ್ ಆಗಿ ಗೊತ್ತಿಲ್ಲ ನನಗೆ. ಬಟ್ ಆ ಥರದ್ದು ಯಾವ್ದು ಇಶ್ಯೂಸ್ ಆಗಿಲ್ಲ ಮೇಡಮ್, ನನ್ಗೆ ಗೊತ್ತಿದ ಪ್ರಕಾರ ಆಗಿಲ್ಲ. ಸರ್, ಯಾವತ್ತು ಇಂಡಸ್ಟ್ರಿನಲ್ಲಿ ಅವ್ರು ನನಗೆ ಹುಷಾರಿ ಅಂದಿದ್ದನ್ನು ನೋಡೇ ಇಲ್ಲ ನಾನು. ಸುಮಾರು ಓಡಾಟ ಇದ್ದಿದ್ರು ಕೂಡ
ತರದ್ದು ಮೇಜರ್ ಇಶ್ಯೂಸ್ ತಲೆನೋವು ಜ್ವರ ಎಲ್ರಿಗೂ ಬಂದೇ ಬರುತ್ತೆ ಬಟ್ ಈ ತರದ ಇಶ್ಯೂಸ್ ಯಾವ್ದು ಇರ್ಲಿಲ್ಲ ಮೇಡಮ್, ಯಾವ್ದು ಇರ್ಲಿಲ್ಲ. ಆಮೇಲೆ ಡಿಸಿಪ್ಲಿನ್ ಆಗಿ ಅವ್ರ ಫುಡ್ ಅಷ್ಟೇ ಹೊರಗಡೆ ತಿಂತಿರ್ಲಿಲ್ಲ, ಮನೆ ಫುಡ್ಗಳನ್ನೇ. ಹೌದು. ಮತ್ತೆ ಇನ್ನೊಂದು ಅಲ್ಲಿ ನಾನು ಬಾಡಿ ಹತ್ರ ಇದ್ದಾಗ ಅವರು ಮನೆಗೆ ಈ ಗ್ರಾಸರೀಸ್ ಕೊಡೋರೊಬ್ಬ ಸಿಕ್ಕಿದ್ರು ಅಂಗಡಿಯವರು. ಅವ್ರು ಬಂದು ಅವ್ರು ಹೇಳ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಬಂದು ಬಹಳ ಕ್ವಾಲಿಟಿ ಐಟಮ್ ತಗೊಳ್ಳೋರು, ಮಿಲೆಟ್ಸ್ ತಗೊಳ್ಳೋರು, ಅದು ರಾಜಮಂಡ್ರಿ ಅಂತ ಅಕ್ಕಿ ಬರುತ್ತಲ್ಲ ಅದನ್ನೇ ತಗೊಳ್ಳೋರು, ಕ್ವಾಲಿಟಿ ವೈಸ್ ತುಂಬಾ ಅವರು ಪ್ರಿಫರ್ ಮಾಡ್ತಾ ಇದ್ರು ಸರ್. ಯಾವ್ದು ಆಯಿಲಿ ಪ್ರಾಡಕ್ಟ್ಸ್ ತಿಂತಾ ಇರ್ಲಿಲ್ಲ. ಮತ್ತೆ ರೆಗ್ಯುಲರ್ ವಾಕಿಂಗು, ರೆಗ್ಯುಲರ್ ಜಿಮ್ಮು ಎಲ್ಲವೂ ಇದ್ದು ಮನುಷ್ಯ ಹೋದ ಅಂದ್ರೆ ಯಾರನ್ನ ನಂಬೋದು, ಯಾವ ದೇವ್ರನ್ನ ನಂಬೋದು, ಯಾವ ಹೆಲ್ತ್ ನಂಬೋದು, ಯಾವ ಮೆಡಿಸಿನ್ ನಂಬೋದು. ನಿಜ. ಅಲ್ಲಿದ್ದವರೆಲ್ಲ ಕೆಲವರು ಅದು ಕೋವಿಡ್ ಕೋವ್ಯಾಕ್ಸಿನ್ ತಗೊಂಡ್ರು ಅದಕ್ಕೆ ಆಯ್ತೇನೋ ಅಂತಾರೆ. ಹೆಂಗ್ ನಂಬೋದು, ಯಾರನ್ನ ನಂಬೋದು, ಯಾರ ಪ್ರಾಬ್ಲಮ್ ಅಂತ ಕೇಳೋಣ ಅದು. ನಿಜ ನಿಜ. ಪುನೀತ್ ಅವ್ರದ್ದು ಪಾಪ ಇದೇ ತರ ಆಯ್ತು. ಏನೋ ಒಂದು 60-70 ವರ್ಷ ಆದ್ರೆ 70 ದಾಟಿದ್ರೆ ಯಾರು ಇಷ್ಟೊಂದು ಫೀಲ್ ಮಾಡ್ಕೋತಾ ಇರ್ಲಿಲ್ಲ ಯಾರಿಗಾದ್ರು. ಹೆಂಗೆ 50 ಒಳಗಡೆ ಹೋದ್ರು ಅಂದ್ರೆ 50ರಲ್ಲೂ 25ಗೆ ಹೋಗೋರು ಇರ್ತಾರೆ, ಬಟ್ ಅವರೆಲ್ಲ ದುರಭ್ಯಾಸಗಳು ಮಾಡ್ಕೊಂಡು ಅವ್ರ ಜೀವನ ಅವರೇ ಹಾಳು ಮಾಡ್ಕೊಂಡಿರ್ತಾರೆ, ಅದು ಬೇರೆ ಪ್ರಶ್ನೆ. ಇವರು ಎಲ್ಲವೂ ಹೆಲ್ತ್ ಕರೆಕ್ಟ್ ಆಗಿ ಇಟ್ಕೊಂಡು ಈ ತರ ಮಾಡಿದ್ರು ಅಂದಾಗ ಆಯ್ತು ಅಂದಾಗ ಏನ್ ಮಾಡೋದು. ನಿಜ. ಧನ್ಯವಾದಗಳು ಗಣೇಶ್ವರ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇದೀಗ ನಮ್ಮ ಜೊತೆ ನಟಿಯಾಗಿರುವಂತಹ ಉಮಾಶ್ರೀ ಅವರು ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮಾಶ್ರೀ ಅವರೇ ನಮಸ್ತೆ. ನಮಸ್ಕಾರ. ಸಣ್ಣ ಏಜು 47 ವರ್ಷ, ಫಿಟ್ ಆ್ಯಂಡ್ ಫೈನ್ ಆಗಿದ್ರು. ಇವರನ್ನು ದಿಲೀಪ್ ರಾಜ್ ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾವ ರೀತಿಯಾಗಿ ನೆನಪಿಸ್ಕೊಳ್ತೀರಿ? ದಿಲೀಪ್ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಆಗ ನನಗೆ ಫಸ್ಟ್ ವೆರಿ ಡಿಸಿಪ್ಲಿನ್ಡ್ ಲೈಫ್ ಮಾಡ್ಕೊಂಡು, ಎಕ್ಸರ್ಸೈಸ್, ಊಟ, ತಿಂಡಿ, ಇನ್ನೊಂದು ಮತ್ತೊಂದು ಎಲ್ಲ ಏನು ಗೊತ್ತಾಗ್ಲಿಲ್ಲ. ಹೇಳಿದ ತಕ್ಷಣ ಶಾಕ್ ಆಯ್ತು. ಅಂಡ್ ಬಹಳ ಸಣ್ಣ ವಯಸ್ಸಲ್ಲೇನೆ ಅಚೀವ್ಮೆಂಟ್ ಮಾಡ್ದ ಪಾಪ. ಕಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಸೀರಿಯಲ್ಗಳಲ್ಲಿ ಜಿಟಿವಿನಲ್ಲಿ ಮಾಡ್ತಿದಾರೆ. ನಾನು ಪುಟ್ಟಕ್ಕ ಮಾಡೋವಾಗ ಆತನು ಹಿಟ್ಲರ್ ಅಂತ ನಾನು ಏನ್ ಹೇಳೋದು ಗೊತ್ತಾಗಲ್ಲಮ್ಮ. ಒಟ್ಟಾರೆಯಾಗಿ ಬಹಳ ಸಣ್ಣ ವಯಸ್ಸಲ್ಲೇ ಏನ್ ಅಚೀವ್ ಮಾಡ್ಬೇಕಾಗಿತ್ತು, ಇನ್ನು ಬಹಳಷ್ಟಿತ್ತು, ಅದ್ ಬೇರೆ ಪ್ರಶ್ನೆ. ಅದ ಒಂದ್ ಹಂತಕ್ಕೆ ಲೈಫ್ ನ ಸೆಟಲ್ ಮಾಡ್ಕೊಂಡು ಸೀರಿಯಲ್ ಗ್ರೂಪಲ್ಲಿ ಒಳ್ಳೆ ಪ್ರೊಡ್ಯೂಸರ್ ಅನ್ಸ್ಕೊಂಡು ಎಲ್ಲರಿಗೂ ಒಂದು ಟೀಮ್ಗೆ ಒಳ್ಳೆ ಸಹಾಯ ಮಾಡ್ಕೊಂಡು ಇದು ಇದೇನು ನಮ್ಗೆ ಅರ್ಥ ಆಗಲ್ಲ. ಸಣ್ಣ ಸಣ್ಣ ವಯಸ್ಸಲ್ಲೇ ಈ ತರ ಆಗ್ತಾ ಇರೋದು ನಮ್ಗೆ ಹತ್ರ ಗಾಬರಿ. ಏನ್ ಆಗ್ತಾ ಇದೆ ಅಂದ್ರೆ ಅರ್ಥ ಆಗ್ತಿಲ್ಲ. ನಿನ್ನೆ ಹುಷಾರಿದ್ದವರು ಇವತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಅದನ್ನ ಅದಕ್ಕೆ ತೆಗೆದುಕೊಳ್ಳೋದಕ್ಕೆ ಕಷ್ಟ ಅಂತ ಅರಗಿಸ್ಕೊಳ್ಳೋಕೆ ಕಷ್ಟ. ನಿನ್ನೆ ಸಂಜೆಯ ವೇಳೆಗೂ ಡಾಕ್ಟರ್ ಹತ್ರ ಮಾತಾಡಿದರೆ, ರಾತ್ರಿ ಒಂದು ಸ್ವಲ್ಪ ಅನೀಸಿನೆಸ್ ಕಾಣಿಸ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಹೀಗಾಗುತ್ತೆ ಅಂತ ಹೇಳಿದ್ರೆ ಏನ್ ಈ ಆರೋಗ್ಯ ಹೇಗೆ ಯಾವಾಗ ಯಾರಿಗೆ ಏನ್ ಹೇಳ ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ ಈಗ. ಏನು ಹೆಲ್ತ್ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಎಕ್ಸರ್ಸೈಸ್ ಮಾಡಿ, ಡಯಟ್ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಅದ್ ಮಾಡಿ, ಇದ್ ಮಾಡಿ ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿದ್ರು ಇದು ಈ ತರ ಅಂದ್ರೆ ಆಯುಷ್ಯ ಅಂದ್ರೆ ಭಗವಂತ ಕೊಟ್ಟ ಆಯುಷ್ಯ ಅಷ್ಟೇ ಅನ್ನೋದು. ನಿಜ. ಅವರು ಅಂದ್ರೆ ಸೀರಿಯಲ್ ಅಲ್ಲಿ ನಟರಾಗಿ ಬಂದ್ರು, ಆಮೇಲೆ ಸಿನಿಮಾಗಳಲ್ಲೇ ಆಯ್ತು, ಮತ್ತೆ ಸೀರಿಯಲ್ಗಳ ಬಂದ್ರು, ನಿರ್ದೇಶನ ನಿರ್ಮಾಪಕರಾಗಿ ಕೂಡ ಇದ್ರು. ಈಗ ಇಡೀ ಸೆಟ್ಗಳಲ್ಲೂ ಹಾಗೆ ಬೇರೆ ರೀತಿಯಾದಂತಹದೇ ಒಂದು ಪ್ರೊಡಕ್ಷನ್ ಹೌಸ್ ಅನ್ನೋದನ್ನ ತುಂಬಾ ಜನ ಹೇಳ್ತಿದ್ದಾರೆ. ತುಂಬಾ ಕಷ್ಟ ಇದೆಯಮ್ಮ ಇಂಡಸ್ಟ್ರಿನಲ್ಲಿ ಸರ್ವೈವ್ ಆಗೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ. ಅದ್ರಲ್ಲಿ ಹುಡುಗರು ಈ ದೊಡ್ಡ ಕೈ ಕಾಲು ಸೋತ್ ಹೋಗ್ಲಿಲ್ಲ, ಹೆಂಗೋ ಮೇಲೆದ್ದು ಒಂದಿಷ್ಟು ಜೀವನಕ್ಕೆ ಆಧಾರ ಮಾಡ್ಕೊಂಡು ಏನ್ ಗೊತ್ತಾಗ್ತಿಲ್ಲ ನನ್ಗಂತೂ. ಏನ್ ಹೆಚ್ಚಿಗೆ ಹೇಳಕ್ ಏನಿಲ್ಲ ಅಮ್ಮ, ಕಳ್ಕೊಂಡಿದೀವಿ ಅಷ್ಟೇ. ಇದಕ್ಕೆ ಏನ್ ಹೇಳಕ್ಕ ಅಂದ್ರೆ ಒಬ್ಬ ಕ್ರಿಯೇಟಿವ್ ಆಗಿ ಆಕ್ಟಿವ್ ಆಗಿ ಇದ್ದಂತವ್ರು ಇಷ್ಟೆಲ್ಲ ಸಾಧನೆ, ಡೈರೆಕ್ಟರು, ಆಕ್ಟರು, ಪ್ರೊಡ್ಯೂಸರು, ಎಲ್ಲ ಆದ್ರು ಇನ್ನೇನ್ ಆಗ್ಬೇಕು ಹೇಳಿ. ಒಳ್ಳೆ
ಅಚೀವ್ ಮಾಡಿದ್ರು. ಅವರ ಈಗ ಸಾಕಷ್ಟು ಜನ ಹೇಳ್ತಾರೆ ಅಂದರೆ ಈ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಏನೋ ಆಯಿತು ಅನ್ನೋದಾದರೆ ಬೇರೆ ವಿಚಾರ. ಇಲ್ಲ ಚೆನ್ನಾಗೇ ಇದೆ, ವೆರಿ ಹ್ಯಾಪಿ, ಚೆನ್ನಾಗೇ ಅಲ್ಲ, ತುಂಬ ಖುಷಿಯಾಗಿ ಕೆಲಸ ಮಾಡ್ಕೊ ಆನಂದಾಗಿ ಚೆನ್ನಾಗೇ ನಮಗೆ ಏನೋ ಅನ್ಹೆಲ್ದಿ ಅನ್ನೋ ಥರ ಏನೂ ಇರಲಿಲ್ಲ. ಈಗ ಅಂದ್ರೆ ಮಾಡ್ಲೆ ನಿಜ ಪ್ರೊಡಕ್ಷನ್ ಹೌಸ್ ಅಲ್ಲೂ ಅಷ್ಟೇ ಅಂತೆ, ತುಂಬಾ ಅಂದ್ರೆ ಓಡಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಏನು ಆ ಥರ ಏನೇನಪ್ಪ ವೆರಿ ಫ್ರೆಂಡ್ಲಿ, ವೆರಿ ಕೂಲ್, ಆ ಥರನೇ ಇರ್ತದ. ಟೆನ್ಷನ್ ಮಾಡ್ಕೊಂಡು ಕೆಲಸ ಏನಿಲ್ಲ, ಆರಾಮ್ಸೆ ಎಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲಮ್ಮ. ಒಂದು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ಬೇಕು, ಏನು ಕಾಮನ್ ಆಗ್ಬಿಟ್ಟಿರತ್ತೆ ಟೆನ್ಷನ್ಗಳೆಲ್ಲ. ಆಮೇಲೆ ಊಟದ ವಿಚಾರ ಏನ್ ಇದೆ ಅಂತ ನಾವೇನೋ ಹೇಳಕ್ ಆಗಲ್ಲಮ್ಮ. ಹೌದು, ಹಾಗಂತೆ ಹೀಗಂತೆ ವೆರಿ ಡಿಸಿಪ್ಲಿನ್ಡ್ ಆ ತರ ಮಾಡ್ತಿದ್ರಂತೆ. ಸಿಕ್ಕಾಪಟ್ಟೆ ಸಿಗರೇಟ್ ಅಂತ, ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಏನೂ ಇಲ್ಲ ಪಾಪ. ಬ್ಯಾಡ್ ಹ್ಯಾಬಿಟ್ಸ್ ತರದೇನು ಕಾಣ್ಲಿಲ್ಲಪ್ಪ ನಮ್ಗೆ. ಇಷ್ಟೆಲ್ಲ ಅಂದ್ರೆ ಅವ್ರು ಅದೇ ಜಿಮ್ಗೂ ಮಾಡ್ತಿದ್ರಂತೆ, ಸ್ವಿಮ್ಮಿಂಗ್ ಇತ್ತು, ಯೋಗ ಇತ್ತು, ಮೆಡಿಟೇಷನ್ನು. ಬಾಳ ನಾ ಹೇಳ್ತೀನಲ್ಲ, ವೆರಿ ಊಟ ತಿಂಡಿ ಎಲ್ಲ ಲಿಮಿಟ್. ಎಲ್ಲಾನು ಅಷ್ಟೇ ತುಂಬಾ ಲಿಮಿಟ್ ಆಗಿ. ಅವನ್ ಫಸ್ಟ್ ನಾನ್ ನೋಡಿದಾಗ ಪಾಪ ಹುಡುಗ ಇಂಡಸ್ಟ್ರಿನಲ್ಲಿ ಹೀರೋ ಆಗ್ಬೇಕು ಅಂತ ಬಹಳ ಕಷ್ಟಪಟ್ಟಿದ್ದ. ಏನೋ ಸಕ್ಸಸ್ ಆಗ್ಲಿಲ್ಲ, ಕೊನೆಗೆ ಸೀರಿಯಲ್ಗಳಲ್ಲಿ ಹೀರೋ ಹಾಕೊಂಡು ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡು ಮಾಡ್ಕೊಂಡು ಸೆಟ್ಲ್ ಆದ. ಒಂದ್ ಹಂತಕ್ಕೆ ಸೆಟ್ಲು ಆದ ಪಾಪ. ಕಷ್ಟಮ್ಮ, ಏನ್ ಹೇಳೋದು ಗೊತ್ತಾಗ್ತದೆ, ಬೇಜಾರಾಯ್ತು ಕೇಳಿದ ತಕ್ಷಣ. ನಿಜ. ಹಿಟ್ಲರ್ ಕಲ್ಯಾಣ ಅನ್ನೋ ಸೀರಿಯಲ್ ಅಲ್ಲಿ ಅವರೇ ಮತ್ತೆ ಲೀಡ್ ರೋಲ್ ಅಲ್ಲಿ ಮಾಡಿದ್ರು, ತುಂಬಾ ಫೇಮ್ ಕೂಡ ಬಂತು ಅದ್ರಲ್ಲಿ. ಮತ್ತೆ ನಟರಾಗಿ ಚೆನ್ನಾಗ್ ಮಾಡ್ತಿದ್ದ. ಅವ್ನ್ಗೆ ಒಂದು ಫೀಲ್ ಇತ್ತು, ನಾನು ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕು, ನಾನು ಸಾಧನೆ ಮಾಡ್ಬೇಕು ಅನ್ನೋ ಒಂದೊಳ್ಳೆ ಇದಿತ್ತು, ಚಾಲೆಂಜಸ್ ಅವನು. ಅವರ ವೈಫೇ ಈಗ ಅಂದ್ರೆ ಅವ್ರು ನೋಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಪಾಪ, ಯಾಕಂದ್ರೆ ಒಂದು ಕ್ಷಣನೂ ಬಿಟ್ಟಿಡ್ತಾ ಇರ್ಲಿಲ್ಲ ಅಂತೆ, ಎಲ್ಲಿ ಹೋದ್ರು ಒಟ್ಟಿಗೆ. ಹೌದು ಈಗ ಒಬ್ಬನೇ ಮಗನ, ನಾನ್ ನೋಡ್ದಾಗ ಒಬ್ಬ ಮಗ ಆಯ್ತಾ, ಈಗೇನು ಗೊತ್ತಿಲ್ಲ. ಓಕೆ ಮಾ, ಥ್ಯಾಂಕ್ ಯು ಮರ್ಷಿ ಮ್ಯಾಮ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೆರವೇರಿಸಲಾಗ್ತಾ ಇದೆ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ವಿಧಿವಶರಾಗಿದ್ದು ಇದೀಗ ಅವರ ಫಾರ್ಮ್ ಹೌಸ್ನಲ್ಲಿ, ಬಿಡದಿ ಬಳಿ ಇರುವಂತಹ ಗುನ್ನೂರಿನಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ಇದೀಗ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. 24 ಚಲನಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟನೆಯನ್ನ ಮಾಡಿದ್ರು. ಮೊದಲ ನಾಯಕ ನಟನಾಗಿ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಅವರು ಗುರುತಿಸಿಕೊಂಡ್ರು. ಆ ನಂತರ ಅನೇಕ ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು. ಆದರೆ ಸಿನಿಮಾಗಿಂತ ಜಾಸ್ತಿಯಾಗಿ ಅವರು ಕಾಣಿಸಿಕೊಂಡಿದ್ದೇ ಸೀರಿಯಲ್ಗಳಲ್ಲಿ, ಧಾರಾವಾಹಿ ಆಗಿರ್ಬೋದು. ಅಲ್ಲಿ ಅವರು ಅನೇಕ ಸೀರೆಗಳಲ್ಲಿ ನಟನೆಯನ್ನು ಮಾಡೋದ್ರ ಮೂಲಕ, ನಿರ್ದೇಶನವನ್ನು ಮಾಡೋದ್ರ ಮೂಲಕ ಇದೀಗ ನಿರ್ಮಾಪಕನಾಗಿಯೂ ಕೂಡ ಸಾಕಷ್ಟು ಹೆಸರನ್ನು ಗಳಿಸಿದ್ರು. ಈಗಾಗಲೇ ಬರ್ತಾ ಇರುವಂತಹ ಬ್ರಹ್ಮಗಂಟು ಅನ್ನುವಂತಹ ಧಾರಾವಾಹಿಯ ನಿರ್ಮಾಪಕರು ಕೂಡ ಹೌದು. ಈಗ ಫಾರ್ಮ್ ಹೌಸ್ನಲ್ಲಿ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಲಿಂಗಾಯತ ಸಂಪ್ರದಾಯದ ರೀತಿಯಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಅವರ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ದಿಲೀಪ್ ಅವರ ಅಚ್ಚುಮೆಚ್ಚಿನ ತೋಟ ಇದು. ಈ ಫಾರ್ಮ್ ಹೌಸಲ್ಲಿಯೇ ಅವರು ಫ್ರೀ ಟೈಮ್ ಸಿಕ್ಕಾಗಲೆಲ್ಲ, ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆಗ ಎಲ್ಲ ಈ ಫಾರ್ಮ್ ಹೌಸಲ್ಲೇ ಕಾಲವನ್ನು ಕಳೀತಾ ಇದ್ರು. ಇಲ್ಲಿ ಕೃಷಿಯನ್ನು ಮಾಡಬೇಕು ಅಥವಾ ಒಂದಷ್ಟು ರೀತಿಯಾಗಿ ಕೃಷಿ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ಆಸೆಯನ್ನು ಕೂಡ ಇಟ್ಟುಕೊಂಡಿದ್ರು. ಈ ಒಂದು ಫಾರ್ಮ್ ಹೌಸ್ಗೆ ಆಗಾಗ ಬರ್ತಾ ಇದ್ದು ಸಾಕಷ್ಟು ಜನ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾ ಇದ್ರು. ಈಗ ಅವರ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿಯೇ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅವರ ಕುಟುಂಬಸ್ಥರಿಗೆ ಈ ಒಂದು ವಿಚಾರ ಬರ ಸಿಡಿಲಿನಂತೆ ಬಂದಿರಗಿದೆ. ಕಾರಣ ಬಹಳ ಖುಷಿಯಿಂದನೇ ಇದ್ದವರು, ಯಾಕೋ ಒಂಚೂರು ಅನ್ಈಸಿನೆಸ್ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲೇ ಡಾಕ್ಟರ್ ಹತ್ರ ಕೂಡ ಒಂದಷ್ಟು ಸಜೆಷನ್ಗಳನ್ನು ಕೇಳ್ತಾರೆ. ಇಮ್ಮಿಡಿಯೇಟಾಗಿ ಇವತ್ತು ಬಾಡಿ ಚೆಕಪ್ ಮಾಡಿಸ್ಕೊಳ್ಬೇಕು, ಏನಾಗಿದೆ ನೋಡೋಣ ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಂಥವರು ಬೆಳಗಿನ ಹೊತ್ತಾಗುವಷ್ಟರಲ್ಲಿ ಇಲ್ಲ ಅನ್ನೋದನ್ನು
ಅದನ್ನು ಅರಗಿಸಿಕೊಳ್ಳೋದಕ್ಕೆ ಅವರ ಮನೆಯವರಿಗೆ ಆಗ್ತಾ ಇಲ್ಲ. ಕಾರಣ ನಿನ್ನೆ ಅಟ್ಲೀಸ್ಟ್ ನೋಡೋಣ ಏನಾಗಿದೆ ಅಂತ ಹೇಳಿ ಒಂದ್ಸಲ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋಣ ಅನ್ನುವಂತಹ ಯೋಚನೆಯಲ್ಲಿದ್ದರು. ಆದರೆ ಇವತ್ತು ಅವರ ಪತ್ನಿ ಅವರ ಆಕ್ರಂದನವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷಣವೂ ಕೂಡ ಗಂಡನ ಜೊತೆ ಇದ್ದಂಥವರು, ಅವ್ರ ಜೊತೆನೇ ಇದ್ದು ಕೆಲಸ ಕಾರ್ಯಗಳಲ್ಲಿ ಹೆಲ್ಪನ್ನು ಮಾಡ್ತಾಯಿದ್ರು. ಪ್ರೊಡಕ್ಷನ್ ಹೌಸ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ರು. ಇದೀಗ ತನ್ನ ಗಂಡನನ್ನು ಕಳ್ಕೊಂಡಿದ್ದೀನಿ ಅನ್ನೋದನ್ನು ಅವರಿಗೆ ಇನ್ನೂ ಕೂಡ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೀಗ ಲಿಂಗಾಯತ ಸಂಪ್ರದಾಯದ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು, ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಕೇವಲ 47 ವರ್ಷ. ಯಾವುದಾದ್ರೂ ಅನಾರೋಗ್ಯ ಇತ್ತಾ, ಏನಾದರೂ ಸಮಸ್ಯೆ ಇತ್ತಾ, BP ಶುಗರ್ ಇತ್ತಾ ಅಂತ ಹೇಳಿದರೆ ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಆರೋಗ್ಯವನ್ನು ನೋಡಿಕೊಂಡಂಥವರು, ಬಹಳ ಶಿಸ್ತಿನ ಮನುಷ್ಯರಾಗಿದ್ದರು. ಆಹಾರದ ವಿಚಾರದಲ್ಲಿ ಆಗಿರ್ಬೋದು, ಜೀವನ ಶೈಲಿಯಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ಶಿಸ್ತಿನಿಂದ ನೋಡ್ಕೊಳ್ತಾ ಇರುವಂತಹ ಒಬ್ಬರು ಇದೀಗ ಸಡನ್ನಾಗಿ ಅಗಲ್ತಾರೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವರ ಆರೋಗ್ಯದಲ್ಲಿ ಈ ರೀತಿಯಾಗಿ ಆಗಿ ಅವರು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದರೆ ಅದನ್ನು ಅವರ ಮನೆಯವರು ಅದನ್ನು ಹೇಗೆ ತೆಗೆದುಕೊಳ್ತಾರೆ? ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ. ಅವರ ಇಬ್ಬರು ಹೆಣ್ಣು ಮಕ್ಕಳು, ಈ ಹೆಣ್ಣು ಮಕ್ಕಳನ್ನು ಕೂಡ ಆಗಲಿದ್ದಾರೆ. ಈಗ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಎಲ್ಲರನ್ನ. ಕೇವಲ ಅವರ ಮನೆಯವರು ಮಾತ್ರ ಅಲ್ಲ, ಇಡೀ ಸೆಟ್ಟಲ್ಲಿ ನಟ ನಟಿಯರ ಆಗಿರ್ಬೋದು, ಕೆಲಸಗಾರರಾಗಿರ್ಬೋದು, ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ದಿಲೀಪ್ ಅವರು ಮಾತಾಡಿಸ್ತಾ ಇದ್ರು, ನೋಡ್ಕೊಳ್ತಾ ಇದ್ರು. ತಮ್ಮ ಸೆಟ್ಟಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಅವರು ಪ್ರೊಡಕ್ಷನ್ ಹೌಸ್ನನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಇದೀಗ ಕಲಾವಿದರಾಗಿರ್ಬೋದು, ಸಹ ಕಲಾವಿದರಾಗಿರ್ಬೋದು, ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರನ್ನ ಒಂದೇ ಥರದಲ್ಲಿ ನೋಡಿದಂತಹ ದಿಲೀಪ್ ರಾಜ್ ಅವರು ಇವತ್ತು ಇಲ್ಲ ಅಂತ ಹೇಳಿದ್ರೆ ಅವರ ಕುಟುಂಬಸ್ಥರು, ಅವರ ಪ್ರೀತಿ ಪಾತ್ರರು, ಜೊತೆಗೆ ಅವರ ಫ್ರೆಂಡ್ಸ್ಗಳು ಅದನ್ನು ಅವರು ಕೂಡ ಈಗ ಅದೇ ಹೇಳ್ತಿದ್ದಾರೆ. ಯಾಕಂದರೆ ಒಂದು ದಿನವೂ ಕೂಡ ಯಾವುದೇ ಅನಾರೋಗ್ಯದ ವಿಚಾರದಲ್ಲಿ ಅವನಿಗೆ ಕಾಣಿಸ್ಕೊಂಡಿದ್ದಿಲ್ಲ. ಮೊನ್ನೆ ಅಷ್ಟೇ, ಇತ್ತೀಚೆಗೇನೆ ಅಷ್ಟೇ ಅವರು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡಿದ್ರು, ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋದನ್ನು ಕೂಡ ಅಲ್ಲಿ ಡಾಕ್ಟರ್ ಹೇಳಿದರು. ಆದರೆ ಈಗ ಏನಾಯಿತು ಅನ್ನುವಂತಹ ಪ್ರಶ್ನೆ, ದೇವರಿಗೆ ಕರುಣೆನೇ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಅವರ ಗೆಳೆಯರು ಕೇಳ್ತಾ ಇದ್ದಾರೆ. ದಯಾಮಯ ಅಂತಾರೆ, ಆದರೆ ದಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಕರ್ಕೊಂಡ್ಬಿಟ್ಟ. ಒಳ್ಳೆಯವರನ್ನು ಬೇಗ ದೇವರು ಕರ್ಕೊಳ್ತಾನೆ ಅಂತ ಹೇಳ್ತಾರೆ. ಅಂಥದ್ದೇ ಕೆಲಸವನ್ನು ಈಗ ದೇವರು ಮಾಡಿದ್ನಾ ಅನ್ನುವಂಥ ಪ್ರಶ್ನೆಯನ್ನು ಅವರ ಕುಟುಂಬಸ್ಥರು ಕೂಡ ಈಗ ಕೇಳ್ತಾ ಇದ್ದಾರೆ. ಅವರ ಗೆಳೆಯರುಗಳು ಕೇಳ್ತಾ ಇದ್ದಾರೆ. ಅವರ ಇಡೀ ಕುಟುಂಬಕ್ಕೆ ಬರ ಸಿಡಿಲಿನಂತೆ ಈ ಒಂದು ಸುದ್ದಿ ಇವತ್ತು ಬಂದಿರೋದು. ಬೆಳಗ್ಗೆನೂ ಕೂಡ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿ ಅವರನ್ನು ಇಮಿಡಿಯೇಟಾಗಿ ಅಲ್ಲೇ ಫಸ್ಟ್ ಏಡ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಪ್ರಾಥಮಿಕ ಚಿಕಿತ್ಸೆ ಮಾಡಿದ್ರು ಕೂಡ ಅದು ಆಗಲಿಲ್ಲ ಅಂದಾಗ ಇಮ್ಮಿಡಿಯೇಟಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಆ ನಂತರ ದಿಲೀಪ್ ರಾಜ್ ಅವರು ಉಸಿರು ನಿಲ್ಲಿಸಿದರು. ಕೆಲಸದ ಮೂಲಕ ಅಥವಾ ನಿರ್ಮಾಣ ಕಾರ್ಯವನ್ನು ಮಾಡಿ ಅನೇಕರ ಜೀವನಕ್ಕೆ ಸಹಕಾರಿಯಾದಂತಹ ದಿಲೀಪ್ ಅವರು ಇನ್ನು ಇಲ್ಲ ಅನ್ನೋದನ್ನು ಅವರ ಕುಟುಂಬಸ್ಥರು ಇನ್ನೂ ಕೂಡ ಅವರಿಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರ ಮಕ್ಕಳು ಅಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಕಾರಣ ನಿನ್ನೆವರೆಗೂ ಕೂಡ ರಾತ್ರಿ ಕೂಡ ಅಷ್ಟೇ ಚೆನ್ನಾಗಿದ್ರು, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಒಂಚೂರು ಆ ಕಡೆ ಏನೋ ಆಗಿರುತ್ತೆ ತೋರಿಸೋಣ ಅಂತ ಇದ್ದವರು ಸಡನ್ನಾಗಿ ಈ ರೀತಿಯಾಗಿ ಲೋಕವನ್ನೇ ತ್ಯಜಿಸ್ತಾರೆ ಅಂತ ಹೇಳಿದ್ರೆ ನೋಡಿ, ಅವರ ಇಡೀ ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಅಲ್ಲಿ ಅವರ ಫಾರ್ಮ್ ಹೌಸ್, ಬಹಳ ಇಷ್ಟದ ಫಾರ್ಮ್ ಹೌಸ್ ಇದು. ಇಲ್ಲೇ ಬಂದಿರ್ತಾ ಇದ್ರು, ಯಾವುದಾದ್ರು ಸ್ವಲ್ಪ ಫ್ರೀ ಸಿಕ್ಕರೆ ಸಾಕು ಈ ಫಾರ್ಮ್ ಹೌಸ್ಗೆ ಬಂದು ಇಲ್ಲಿ ಕಾಲ ಕಳೀತಾ ಇದ್ರು. ಈ ಫಾರ್ಮ್ ಹೌಸಲ್ಲೇ, ಅದರಲ್ಲೂ ಕೂಡ ಆ ಫಾರ್ಮ್ ಹೌಸ್ನ ಮುಂಭಾಗದಲ್ಲೇ, ಮನೆಯ ಮುಂಭಾಗದಲ್ಲೇ ಇದೀಗ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ಅಲ್ಲಿನ ಊರವರು, ಹಾಗೆಯೇ ಅವರ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಈ ಅಂತಿಮ ಕಾರ್ಯದಲ್ಲಿ ಇದೀಗ ಭಾಗಿಯಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಲಿಂಗಾಯತ ಸಂಪ್ರದಾಯದ ರೀತಿಯಲ್ಲಿ ಈಗ ಎಲ್ಲ ವಿಧಿವಿಧಾನಗಳನ್ನು ಅಲ್ಲಿ ನೆರವೇರಿಸಲಾಗ್ತಾ ಇದೆ. ಮಂತ್ರ ಪಠಣಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಅರ್ಚಕರುಗಳು ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 24 ಚಿತ್ರಗಳಲ್ಲಿ ಅಭಿನಯ ಮಾಡಿದ್ರು. ಜೊತೆಗೆ ಕಂಠದಾನ ಕಲಾವಿದರು ಹೌದು, ನಿರ್ಮಾಪಕ ಹೌದು, ನಿರ್ದೇಶಕ ಹೌದು, ನಟ, ಹೀಗೆ ಎಲ್ಲದರಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. 24 ಚಿತ್ರಗಳಲ್ಲಿ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಅತ್ಯಂತ ಫೇಮಸ್ ಚಿತ್ರ ಮಿಲನ. ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಈ ಒಂದು ಮಿಲನ ಚಿತ್ರದಲ್ಲಿ ಖಳನಾಯಕನಾಗಿ ಅವರು ನಟನೆಯನ್ನ ಮಾಡ್ತಾರೆ. ಯೂಟರ್ನ್, ಲವ್ ಮಾಕ್ಟೇಲ್ 3 ಇತ್ತೀಚೆಗಷ್ಟೇ ರಿಲೀಸ್ ಆಯಿತು. ಈ ಚಿತ್ರದಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದ್ದಾರೆ. ಹಲವು ಸೀರಿಯಲ್ಗಳಲ್ಲೂ ಕೂಡ ನಟನೆ ಮಾಡಿದ್ದು. ಇತ್ತೀಚೆಗಷ್ಟೇ ನೀವು ಗಮನಿಸಬಹುದು,
ಹಿಟ್ಲರ್ ಕಲ್ಯಾಣ ಅನ್ನುವಂತಹ ಸೀರಿಯಲಲ್ಲಿ ಲೀಡ್ ರೋಲಲ್ಲಿ ಅಭಿನಯವನ್ನು ಮಾಡಿದ್ರು. ಬಹಳ ಸ್ಟೈಲಿಶ್ ಆಗಿ ಇದರಲ್ಲಿ ಕಾಣಿಸಿಕೊಂಡಿದ್ರು, ಸ್ಟೈಲಿಶ್ ನಟನಾಗಿದ್ರು. ಆದರೆ ಇದೀಗ ತಾನು ಶಿಸ್ತಿನ ಸಿಪಾಯಿಯ ರೀತಿಯಾಗಿ ಜೀವನ ನಡೆಸಿದಂತಹ ದಿಲೀಪ್ ರಾಜ್ ಅವರು ತಮ್ಮ ಅರ್ಧದಲ್ಲೇ ಈ ರೀತಿಯಾಗಿ ಜೀವನವನ್ನು ಮುಗಿಸಿ ಲೋಕದ ಪಯಣವನ್ನು ಮುಗಿಸಿ ಹೋಗ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಶಾಕ್. ಕಾರಣ 47 ವಯಸ್ಸು ಸಾಯುವ ವಯಸ್ಸ ಅನ್ನುವಂತಹ ಪ್ರಶ್ನೆ. ಈ ರೀತಿಯಾಗಿ ದೇವರು ಈ ರೀತಿಯಾಗಿಯೂ ಮಾಡ್ತಾನ, ಎಲ್ಲದರಲ್ಲೂ ಕಟ್ಟುನಿಟ್ಟಾಗಿ ಶಿಸ್ತಾಗಿ, ಆಹಾರದಲ್ಲೂ ಅಷ್ಟೇ ಹೆಚ್ಚಾಗಿ ಜಾಸ್ತಿಯಾಗಿ ತೆಗೆದುಕೊಳ್ಳದೆ ಎಲ್ಲವನ್ನ ಕೂಡ, ಅದರಲ್ಲೂ ಕೂಡ ಅನೇಕ ಅವರ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿದಂಥವ್ರು ಹೇಳ್ತಾ ಇದ್ರು, ಮನೆಯಿಂದನೇ ಒಬ್ಬ ಅಡುಗೆಯವರನ್ನು ಅಲ್ಲೇ ಅವರು ನೇಮಿಸಿಕೊಂಡು ಅಡುಗೆಯನ್ನು ಮಾಡಿಸಿ ಎಲ್ರಿಗೂ ಕೂಡ ತಾವೇನು ತಿಂತೀವಿ ಅದನ್ನೇ ಬೇರೆಯವರು ಕೂಡ ತಿನ್ನಬೇಕು ಅನ್ನುವಂತಹ ರೀತಿಯಲ್ಲಿ ಅಡುಗೆಯನ್ನು ಮಾಡಿಸ್ತಾ ಇದ್ರು. ಹೋಟೆಲ್ಗಳ ಊಟ ಬೇಡ ಅಂತ ಹೇಳಿ ತಾವೇ ಅಡುಗೆಯವರನ್ನು ನೇಮಿಸಿಕೊಂಡು ಅಲ್ಲೇ ಸೆಟ್ಟಲ್ಲೇ ಅಡುಗೆ ರೆಡಿ ಆಗ್ತಾ ಇತ್ತು. ಆ ರೀತಿಯಾದಂತಹ ಒಂದು ಕಾಳಜಿಯನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಆದರೆ ಇಂತಹ ನಟ, ನಿರ್ದೇಶಕ, ನಿರ್ಮಾಪಕ ಇದೀಗ ಸ್ಯಾಂಡಲ್ವುಡ್ಗೆ ಒಂದು ಬರ ಸಿಡಿಲು. ದಿಲೀಪ್ ರಾಜ್ ಅವರ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. ಹಾಗೆಯೇ ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಸುಧಾ ನರಸಿಂಹರಾಜು ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ. ನಮಸ್ಕಾರಮ್ಮ. ಈಗಾಗಲೇ ದಿಲೀಪ್ ರಾಜ್ ಅವರ ಬಗ್ಗೆ ಹೇಳ್ತಾ ಇದ್ವಿ, ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ಜೊತೆಗೆ ನಿರ್ಮಾಪಕನಾಗಿ ಎಲ್ಲದರಲ್ಲೂ ಕೂಡ ಶಿಸ್ತಿನ ಸಿಪಾಯಿಯ ರೀತಿಯಾಗಿ ಬದುಕಿ ಬಾಳಿದಂಥವರು. ಇಂತಹ ಸಂದರ್ಭದಲ್ಲಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸ್ತಾರೆ, ಈ ರೀತಿಯಾಗಿ ಎಲ್ಲರನ್ನ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಬಹಳ ಕಷ್ಟ ಅಂತ ಹೇಳಿ ಯಾವ ರೀತಿಯಾಗಿ ಅವರನ್ನ ನೆನಪಿಸ್ಕೊಳ್ತೀರಿ? ನನಗೆ ಬಹಳ ಹಳೆಯ ಸಂಪರ್ಕ ದಿಲೀಪ್ ಅಂದು. ನಾನು ಅವನು GD9 ಕಾಲದಲ್ಲೆಲ್ಲ ಒಟ್ಟಿಗೆ ಆಕ್ಟ್ ಮಾಡಿದೀವಿ. ನಮಗಿಂತ ಸಾಕಷ್ಟು ಜೂನಿಯರ್ ಆತ. ಆದ್ರೂ ಕೂಡ ಆ ಒಂದು ಹುಮ್ಮಸ್ಸು, ತೇಜಸ್ಸು ಆಗ್ಲೇ ಕಾಣಿಸ್ತಿತ್ತು. ನಾನು ಬೆಳಿಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಅವರ ಆ ಹಂತದಲ್ಲೇ ನಮ್ಗೆ ಅದು ಎದ್ದು ಕಾಣಿಸ್ತಿತ್ತು. ಅಂಡ್ ಇತ್ತೀಚಿನ ದಿನಗಳಲ್ಲಿ ಅವರ ಬೆಳವಣಿಗೆ ನಮ್ಮೆಲ್ರಿಗೂ ಗೊತ್ತೇ ಇದೆ. ಹೌದು, ಸೂಪರ್ ಹಿಟ್ ಸೀರಿಯಲ್ಸ್ ಕೊಟ್ರು. ಅಂಡ್ ನೀವು ಹೇಳಿದಂಗೆ ಸುರದ್ರೂಪಿ ನಟ. ಆರೋಗ್ಯದ ಬಗ್ಗೆ, ತನ್ನ ದೇಹದ ಬಗ್ಗೆ ಬಹಳ ಆಸಕ್ತಿ ಇದ್ದಂಥವನು. ಎಲ್ಲವೂ ಇದ್ದು ಹೀಗಾದಾಗ ಏನು ಅಂತ ಹೇಳೋದು, ಈ ನಷ್ಟವನ್ನ ಭರಿಸೋದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಂತ ಒಬ್ಬ ಮೇರು ಕಲಾವಿದ, ಮೇರು ನಿರ್ದೇಶಕ, ತುಂಬಾ ಒಳ್ಳೆಯ ನಿರ್ಮಾಪಕನ ಕಳ್ಕೊಂಡಿರೋದು ನಮ್ಮ ಈ ಚಲನಚಿತ್ರ ರಂಗಕ್ಕೆ ಹಾಗೂ ಕಿರುತೆರೆಗೆ ಇಟ್ಸ್ ಗ್ರೇಟ್ ಲಾಸ್ ಆಕ್ಚುಲಿ. ನಮ್ಮಲ್ಲೇ ಬೆಳೆದು ಬಂದಂತ ಹುಡುಗ. ಅಂಡ್ ತುಂಬಾ ನಯ ವಿನಯ, ಮಾತಾಡೋದ್ರಲ್ಲಿ ಇರ್ಬೋದು, ಬಾಯಿ ತುಂಬಾ ಮಾತಾಡೋದು. ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಪಾರುನಲ್ಲಿ ಆಕ್ಟ್ ಮಾಡ್ಬೇಕಾಗಿತ್ತು. ಆಗ ನನಗೆ ಗಟ್ಟಿಮೇಳ ಅದೆರಡು ಆಪ್ಷನ್ ಇದ್ದಾಗ ನಾನು ಗಟ್ಟಿಮೇಳಕ್ಕೆ ಆಯ್ಕೆ ಆದೆ. ಹಾಗಾಗಿ ಅವನ ಜೊತೆಲಿ ಮತ್ತೆ ವರ್ಕ್ ಮಾಡುವಂತ ಅವಕಾಶ ಸಿಗ್ಲಿಲ್ಲ. ಹಿಟ್ಲರ್ ಕಲ್ಯಾಣದಲ್ಲಿ ನೋಡಿದ್ರೆ ಎಷ್ಟು ಸ್ಟೈಲಿಶ್ ಆಗಿ ಅವರು ರೋಲ್ ಅನ್ನ ಮಾಡಿದಂಥವ್ರು. ಅದರಲ್ಲಿ ಅಂದು ಒಂದು ರೆವಲ್ಯೂಷನ್ ಕ್ಯಾರೆಕ್ಟರ್ ಅದು ನಿಜವಾಗ್ಲೂ. ಟೆಲಿವಿಷನ್ ಒಂದು ಸೀರಿಯಲ್ಗಳಿಗೆ ಆ ಸಿನಿಮಾ ತರನೇ, ಸಿನಿಮಾ ಸ್ಕೋಪ್ ತರ ಮಾಡಿದಂತಹ ಒಂದು ಧಾರಾವಾಹಿ ಅದು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಜನ ಆಕ್ಸೆಪ್ಟ್ ಮಾಡ್ಕೊಂಡ್ರು ಅದನ್ನ. ಅಂಡ್ ಅವನ್ ಒಂಥರ ಆಕ್ಟ್ ಮಾಡ್ತಿರ್ಲಿಲ್ವಲ್ಲ, ಅವನ್ನ ಕಮ್ ಬ್ಯಾಕ್ ನೋಡೋದಕ್ಕೆ ತುಂಬಾ ಖುಷಿ ಅಂತ ಅನ್ನಿಸ್ತು. ಈಗ ಇದ್ರಲ್ಲೂ ಅಷ್ಟೇ, ಈಗ ಬ್ರಹ್ಮಗಂಟು ಅವರ ಪ್ರೊಡಕ್ಷನ್ ಅಲ್ಲೇ ಆಗೋದು ಅನ್ನೋದನ್ನ ಕೇಳ್ಬಿಟ್ವಿ. ಅದರಲ್ಲೂ ಅಷ್ಟೇ ಗೆಳತಿ ಆಕ್ಟ್ ಮಾಡ್ತಿದ್ದಾಳೆ, ಅದ್ರಲ್ಲಿ ಅಭಿನಯ ಆಕ್ಟ್ ಮಾಡ್ತಿದ್ದಾರೆ. ಇದನ್ನೆಲ್ಲ ಒಂಥರ ನೋಡಿದಾಗ ಏನ್ ಒಂಥರ ಕನ್ಕ್ಲೂಷನ್ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ನಿಜವಾಗ್ಲೂ ಇದು ಫ್ಯಾಮಿಲಿಗೆ ಸಮಾಧಾನ ಹೇಳೋದು ಅಥವಾ ಅವರನ್ನ ನಂಬದಂತ ಕೆಲಸ ಮಾಡಿದವರಿಗೆ ಏನ್ ಸಮಾಧಾನ ಹೇಳೋದು ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ಅನಾಥವಾಗಿ ಬಿಟ್ಕೋಗಿದ್ದಾರೆ. ವಿದ್ಯಾಗೆ ದೇವರು ಭಗವಂತ ನಿಜವಾಗ್ಲೂ ಈ ಕಷ್ಟವನ್ನೆಲ್ಲ ಎದುರಿಸಿ ಮತ್ತೆ ಆ ಸಂಸ್ಥೆಯನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಆ ತಾಯಿ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ನಿಜ ನಿಜ. ಯಾಕಂದ್ರೆ 25 ವರ್ಷ ಅವರ ದಾಂಪತ್ಯ ಜೀವನಕ್ಕೆ ಈಗಾಗಲೇ ಒಂದು ಹೌದು ಕಾರ್ಯಕ್ರಮ ಮಾಡಬೇಕು ಅನ್ನುವ ತಯಾರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಂತಹ ಒಂದು ಬರ ಸಿಡಿಲಿದೆಯಲ್ಲ, ಹೌದು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಕಷ್ಟ. ಪಾಪ ನಾವು ಹೇಳ್ಬೋದು ಮಾತಿನಲ್ಲಿ ತುಂಬಾ ಸುಲಭ, ಸಮಾಧಾನ ಮಾಡ್ಕೊಮ್ಮ, ಮಕ್ಕಳನ್ನ ನೋಡ್ಕೊಮ್ಮ, ಅದೆಲ್ಲ ಹೇಳೋದು ಈಸಿ. ಅನುಭವಿಸ್ತಾರೆ ನೋಡಿ ಆ ಜಾಗದಲ್ಲಿ ಆ ಕಷ್ಟ, ಅದನ್ನ ಹೇಳ್ಕೊಳಕ್ ಆಗೋದಿಲ್ಲ.
ಅನುಭವಿಸಕ್ಕೂ ಆಗೋದಿಲ್ಲ. ಆ ಥರದ ಪರಿಸ್ಥಿತಿ ಇರುತ್ತೆ. ಭಗವಂತನೇ ಶಕ್ತಿ ಕೊಡ್ಬೇಕಷ್ಟೇ. ಆಮೇಲೆ ಅವರ ಪ್ರೊಡಕ್ಷನ್ ಇರೋರು ಅನೇಕರು ಹೇಳೋರು ಅಂದರೆ ಸೆಟ್ಟಲ್ಲಿ ತುಂಬ ಕೆಲವು ಕಡೆಗಳಲ್ಲಿ ತುಂಬ ಅಂದರೆ ಈ ರೀತಿಯ ಸೀನ್ಗಳಾಗಬೇಕು ಅಂದರೆ ಅದು ಮುಗಿಸೇ ಹೋಗಬೇಕು, ಆ ರೀತಿಯಾಗಿ ಆಗಬೇಕು ಅನ್ನೋಂಥದ್ದು. ಆ ಥರ ಇಲ್ಲಿ ಏನೂ ಇರಲಿಲ್ಲ. ಊಟದ ವಿಚಾರದಲ್ಲಿ ಎಲ್ರಿಗೂ ಕೂಡ ತಾವೇನು ಊಟ ಮಾಡ್ತೀವಿ ಅದೇ ಅವರಿಗೆ ಅಲ್ಲೇ ಸೆಟ್ನಲ್ಲಿ ಅಡುಗೆ ಮಾಡಿಸುವಂತಹದನ್ನು, ಶಿಸ್ತು ಆಹಾರ ವಿಚಾರಗಳಲ್ಲೂ ಅಷ್ಟೇ. ಹೌದು. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ನಮ್ದು ಇದೆಲ್ಲ ಏನಂತಾರೆ ಅವಾರ್ಡ್ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಅವ್ರ ಟೀಮ್ನ ಅವ್ರು ಒಂಥರ ಗುಬ್ಬಚ್ಚಿಗಳು ಒಂದು ಗೂಡು ಕಟ್ಕೊಳ್ತಾವ್ ನೋಡಿ, ಆತರ ಅಷ್ಟು ಚೆನ್ನಾಗಿ ಅವರೆಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡು ಗಂಡ ಹೆಂಡತಿ ಇಬ್ರು ಏನಿದೆ ಏನಿಲ್ಲ ಅವ್ರ ಊಟ ತಿಂಡಿ. ಈಗ ಅವಾರ್ಡ್ ಫಂಕ್ಷನ್ಗೆ ಹೋದಾಗ ನಮಗ್ ಸಾಮಾನ್ಯವಾಗಿ ಚಾನೆಲ್ ಎಲ್ಲ ನೋಡ್ಕೊಳತ್ತೆ, ಆದ್ರೆ ಅವ್ರುಗಳು ಪರ್ಸನಲ್ ಅಟೆನ್ಷನ್ ಕೊಡ್ತಾ ಇದ್ರು ಕಲಾವಿದರಿಗೆ. ಅದ್ ನೋಡಿದಾಗ ನಿಜವಾಗ್ಲು ಇಂಥ ನಿರ್ಮಾಪಕರು ನಮಗ್ ಬೇಕು, ಇಂಥ ಒಂದು ಸಂಸ್ಥೆ ನಮಗ್ ಬೇಕು. ಅದ್ ನೋಡಕ್ ತುಂಬಾ ಖುಷಿ ಆಗೋದು. ಪರ್ಸನಲಿ ಅವ್ರು ಅಟೆಂಡ್ ಮಾಡೋರು ಎಲ್ಲರಿಗೂ. ಅಂದ್ರೆ ಒಂದು ನೀರ್ ಒಂದು ಸಣ್ಣ ಒಂದು ನೀರ್ ಕೊಡ್ಸೋದ್ರಿಂದ ಇರಬಹುದು, ಅಥವಾ ಊಟ ತಿಂಡಿ ವ್ಯವಸ್ಥೆ ಇರ್ಬೋದು, ಅಥವಾ ಸೀಟಿಂಗ್ ಫೆಸಿಲಿಟಿ ಏನಾದ್ರೂ ಆಗಿರ್ಬೋದು. ಅವರು ತುಂಬಾ ಒಂದು ಕಾಳಜಿ ವಹಿಸ್ತಾ ಇದ್ರು ಗಂಡ ಹೆಂಡತಿ ಇಬ್ರುನು. ಅದ್ ನೋಡೋದಕ್ಕೆ ಖುಷಿ ಆಗ್ತಿತ್ತು. ನನಗೆ ನಾನ್ ನೋಡಿದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆನಲ್ಲಿ ನನ್ನ ಕೊಲೀಗ್ಸ್ ಎಲ್ಲ ಇರ್ತಾರಲ್ಲ ಆ ಕಡೆ ಆಕ್ಟ್ ಮಾಡಿದವರು, ಅವ್ರು ಹೇಳೋರು ನಿಜವಾಗ್ಲೂ ಈ ಟೀಮ್ ಅಲ್ಲಿ ಆಕ್ಟ್ ಮಾಡ್ಬೇಕಪ್ಪ, ಖುಷಿ ಅನ್ಸುತ್ತೆ ಅಂತ ಹೇಳೋರು. ಎನಿವೇ ಇಟ್ಸ್ ಲಾಸ್, ಇಟ್ಸ್ ಗ್ರೇಟ್ ಲಾಸ್ ಅಷ್ಟೇ. ನಿಜ. ಯಾಕಂದ್ರೆ ಆ ಒಂದು ಈಗ ಕಲಾವಿದರಿಗೆ ಗೌರವ ಕೊಡುವಂತಹ ವಿಚಾರ ಅಂದ್ರೆ ಒಬ್ಬ ಕಲಾವಿದನಿಗೆ ಮಾತ್ರ ಜಾಸ್ತಿ ಗೊತ್ತಿರುತ್ತೆ ಏನು ಹೇಗೆ ಅನ್ನೋದು. ಅದನ್ನ ಎಲ್ಲಾ ಕಲಾವಿದರಿಗೂ ಕೊಡುವಂತಹ ಕೆಲಸ ಮಾಡಿದ್ರು ಅನ್ನೋದನ್ನ ಅವರ ಖಂಡಿತ ಹೌದು. ಎಲ್ಲೂ ಅವರು ಮೇಲೂ ಕೀಳು ಮಾಡ್ಲಿಲ್ಲ, ಎಲ್ರಿಗೂ ಸಮವಾಗಿ ನೋಡ್ಕೊತಾ ಇದ್ರು. ಈಗ ನಾನು ಸಂಸ್ಥೆಯಲ್ಲಿ ಆಕ್ಟ್ ಮಾಡಿಲ್ದೇ ಇದ್ರು ಬೇರೆಯವ್ರ ಬಾಯಿಂದ ಇದನ್ನ ನಾನು ಬಹಳ ಸತ್ತಿ ಕೇಳಿದ್ದೀನಿ. ಅವ್ರ ಜೊತೆ ಇದ್ದವ್ರು ಹೇಳ್ತಿದ್ರು ಒಬ್ರು, ಅಂದ್ರೆ ಯಾವ್ದಾದ್ರು ಒಂದು ಸೀರಿಯಲ್ದು ಮೇನ್ ಸೀನ್ ಆಗುತ್ತೆ ಅನ್ನುವಂಥದ್ದು ಏನಾದ್ರು ಇದ್ರೆ ಎಲ್ಲರನ್ನ ಕರೆಸಿ ಕತೆ ಹೇಳೋರು. ಎಲ್ರಿಗೂ ಈ ರೀತಿಯಾಗಿ ಇದೆ, ಅದು ಮೇಕಪ್ ಮ್ಯಾನ್ ಇಂದ ಹಿಡಿದು ಲೈಟ್ ಬಾಯ್ ವರೆಗೂ ಕೂಡ ಈ ತರ ಇದೆ, ಇದನ್ನ ಮಾಡ್ಬೇಕು ಅಂತ ಹೇಳಿ ಕತೆ ಹೇಳುತ್ತಾರೆ ಒಬ್ರು ನಿರ್ಮಾಪಕರು ಅಥವಾ ನಿರ್ದೇಶಕರು ಅಂತ ಹೇಳಿದ್ರೆ ಅದು ಇವರು ಒಬ್ರೇ ಅಂತ. ಅದ್ ಯಾಕೆ ಅಂದ್ರೆ ಅವರು ರಂಗಭೂಮಿಯಿಂದ ಬಂದವರು. ಸೊ ಆ ಒಂದು ಏನಂತಾರೆ ಅದಕ್ಕೆ, ಆ ವಿಭಾಗ ನೀವು ಹೇಳಿದ್ರಲ್ಲ, ಈಗ ಎಲ್ಲರನ್ನು ಕೂರಿಸ್ಕೊಂಡು ಕತೆ ಹೇಳೋದು, ಅದು ಸಾಮಾನ್ಯವಾಗಿ ರಂಗಭೂಮಿಯಲ್ಲಿ ಎದ್ದು ಕಾಣಿಸ್ತದೆ. ಒಂದು ಹೊಸ ಪ್ರಾಜೆಕ್ಟ್ ಅವ್ರು ಮಾಡುವಾಗ, ನಾನು ರಂಗಭೂಮಿಯವಳಲ್ಲ, ಆದ್ರೂ ನಮ್ಮ ತಂದೆ ಅಲ್ಲಿಂದಾನೆ ಬಂದವರು, ಸಾಕಷ್ಟು ಫ್ರೆಂಡ್ಸ್ ಎಲ್ಲ ಅಲ್ಲಿಂದಾನೆ ಬಂದವರು, ಅವ್ರು ಅದೇ ಹೇಳ್ತಿರ್ತಾರೆ, ನಾವು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಿರ್ತೀವಿ. ಪ್ರತಿಯೊಂದು ದೃಶ್ಯವನ್ನ ನಾವು ಎಲ್ರೂ ಕೂತು ಆ ದೃಶ್ಯದಲ್ಲಿ ನಾವ್ ಇದೀವೋ ಇಲ್ವೋ ಎಲ್ರೂ ಕೂತು ಅದನ್ನ ಕೇಳಿಸ್ಕೊತಿದ್ವಿ ನಾವು. ಹಾಗಾಗಿ ನಾಟಕ ಒಂದು ಸಂಪೂರ್ಣವಾಗಿ ಚೆನ್ನಾಗಿ ಬರೋದಕ್ಕೆ ಅದು ಮುಖ್ಯವಾದ ಕಾರಣ ಅಂತ. ನನ್ಗೆ ಈ ಸಂದರ್ಭದಲ್ಲಿ ಔಟ್ ಆಫ್ ದ ಬಾಕ್ಸ್ ಒಂದು ವಿಷಯ ಹೇಳ್ತೀನಿ. ನಮ್ಗೆ ಇವರು TN ನರಸಿಂಹನ್ ಅವರು ಡೈರೆಕ್ಟ್ ಮಾಡುವಾಗ ಈ ತರದೊಂದು ಅನುಭವ ನನ್ಗಾಗಿತ್ತು. ಎಲ್ರನ್ನು ಕೂರಿಸ್ಕೊಂಡ್ಬಿಡೋರು. ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಏನು ಅಂದ್ರೆ, ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ, ನಮ್ಮನ್ನ ಮೇಕಪ್ ಎಲ್ಲ ಆಯ್ತು, ರೆಡಿ ಆದ್ಮೇಲೆ ಫಸ್ಟ್ ಶಾರ್ಟ್ಗೆ ಮುಂಚೆ ಕೂರಿಸ್ಕೊಂಡು ಜಿಸ್ಟ್ ಹೇಳ್ಬಿಡೋರು, ಇದು ಈ ತರ ಕಥೆ, ಇದು ನನ್ಗೆ ಈ ತರ ನನಗ್ ಬೇಕು. ಅದೇನಾಗುತ್ತೆ, ನಮ್ ತಲೆನಲ್ಲಿ ಕೂತ್ಕೊಂಡ್ಬಿಡತ್ತೆ ಅದು. ಓಕೆ, ನಮ್ಮ ಡೈರೆಕ್ಟರ್ದು ಇದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ದಿಲೀಪ್ ಅದೇ ತರ ಮಾಡ್ತಿದ್ರು ಅಂದ್ರೆ ದಟ್ ಇಸ್ ದ ಸೇಮ್ ಸ್ಕೂಲಿಂಗ್. ಅದು ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಅಂದ್ರೆ ಈಗ ಹೆಲ್ತ್ ವಿಚಾರ ಅಂತ ಹೇಳಿ ಬಂದ್ರೆ ನೋಡಿ, ಅವರು ಇತ್ತೀಚೆಗೆ ಅಷ್ಟೇ ಚೆಕಪ್ ಮಾಡಿಸಿದ್ರಂತೆ, ಏನೂ ಇಲ್ಲ, ಹೆಲ್ತ್ ಇಶ್ಯೂಸೇ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನಿಜವಾಗ್ಲೂ ಮರ್ಮ ಅನ್ಸುತ್ತೆ ನಮ್ಗೆ. ಏನೂ ಇಲ್ಲದೆ ಹೃದಯಾಘಾತ ಅದು ಮ್ಯಾಸಿವ್ ಆಗಿ ಆಗೋದು ಅಂತಂದ್ರೆ ನಂಬೋಕೆ ಆಗಲ್ಲ. ತುಂಬಾ ಕಷ್ಟ ಆಗುತ್ತೆ ಇದನ್ನ ನಂಬೋದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಇದು. ಹೌದು, ನಿಜ. ಧನ್ಯವಾದಗಳು ಸುಧಾ ನರಸಿಂಹರಾಜ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ನಟಿಯಾಗಿರುವಂತಹ ಗಿರಿಜಾ ಲೋಕೇಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರಿಜಾ ಲೋಕೇಶ್ ಅವರೇ ನಮಸ್ತೆ. ನಮಸ್ತೆ ಅಮ್ಮ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಏನು ಹೇಳೋಕೆ ಇಷ್ಟಪಡೋದಮ್ಮ, ನಾನು ಇನ್ನೊಂದು ಮಗ ಉಪರಂಗಗಳು ಬರ್ತಿದೆ. ಸುಜಾ ಅವನು ಒಟ್ಟಿಗೆ ಬೆಳೆದಿದ್ದು ನಾಟಕ, ಸೀರಿಯಲ್ಲು, ಅದು ಇದು ಅಂತ ನಮ್ಮನೇಲೇ ಇರ್ತಿತ್ತು ಹುಡುಗ. ಅಯ್ಯೋ ಹಂಗೆ ಇದ್ಬಿಡ್ಬಾರ್ದಾಗಿತ್ತ ಅಂತ ಅನ್ಸುತ್ತೆ. ಬೆಳಿತಾ ಸಂಸಾರ ದೊಡ್ಡದಾಗತ್ತಲ್ಲ, ಅವನ್ ದಾರಿ ಅವ್ನ್ ನೋಡ್ಕೊಂಡ, ಇವನ್ ದಾರಿ ಇವ್ನ್ ನೋಡ್ಕೊಂಡ.
ಅವನು ಬರಕ್ ಆಗ್ತಾ ಇರ್ಲಿಲ್ಲ, ನಾವು ಹೋಗಕ್ ಆಗ್ತಾ ಇರ್ಲಿಲ್ಲ, ಎಲ್ಲ ಬ್ಯುಸಿ ಆಗಿದ್ವಿ. ಸೊ ಅವನ ಏಳಿಗೆ ಕಂಡು ಒಂಥರ ಖುಷಿ ಪಡ್ತಾ ಇದ್ವಿ. ಯಾವ್ದಾದ್ರು ಸೀರಿಯಲ್ ಸಿನಿಮಾದೆಲ್ಲ ಒಟ್ಟಿಗೆ ಸಿಕ್ಕಾಗ ಹಾಯ್ ಹಲೋ ಅಂತ ಏನೋ ಮಾಡ್ತಿದ್ಯಾ, ಹೇಗೋ ನಡೀತಾ ಇದೆ, ಚೆನ್ನಾಗಿದ್ದೇನೆ ಆಂಟಿ, ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದ ಅಷ್ಟೇ. ಇನ್ನೇನೋ ಸಂಪರ್ಕನೇ ಇರ್ಲಿಲ್ಲ. ಸಿರಿ ಸಂಪಿಗೆ ಏನೋ ನಾಟಕದಲ್ಲಿ ಸುಜಾ ಅವ್ರದ್ದು ಪಾತ್ರ ಮಾಡಿದ್ರು. ಒಂದಿನ ಅವ್ನ್ ಮಾಡಿದ ಪಾತ್ರ ಇವ್ ಮಾಡ್ಬೇಕಾಯ್ತು, ಇವ್ ಮಾಡಿದ ಪಾತ್ರ ಅವ್ನ್ ಮಾಡ್ಬೇಕಾಯ್ತು. ಅದು ಮತ್ತೆ ನಮ್ಮ ಪಕ್ಕದ ಮನೆ ಕಂಬಾರವರು ಅವನ ಮನೆಗೆ ಸಿರಿ ಸಂಪಿಗೆ ಅಂತಾನೆ ಹೆಸರಿಟ್ಟಿರೋದು. ಎಷ್ಟು ಹೊತ್ತಿದಂಗೆ ನಿಜಕ್ಕೂ 2 ಗಂಡು ಮಕ್ಳಿದೆ ಅಂತ ಅನ್ಕೊಂಡಿದ್ದೆ, ಆಗಿದ್ದಿದ್ದು. ಇವಾಗ ನೋಡಿದ್ರೆ ಬೆಳಗ್ಗೆ ಮಲಗ್ದೋನು ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಈ ತರನು ಒಂದ್ ಸಾವು ಬರುತ್ತಾ? ನಮ್ಮಂತ ವಯಸ್ಸಾದವ್ರಿಗೆ ಬರ್ಬೇಕಾ ಸಾವು? ಅದು ಎಲ್ಲ ಖುಷಿ ಪಡ್ತಾರೆ, ಆಹಾ ಇಂತ ಸಾವಪ್ಪ ಅಂತ. ಆ ಮಕ್ಕಳಿಗೆ ಬಂದ್ರೆ ಏನ್ ಮಾಡೋದು? ನಿಜಕ್ಕೂ ಭಯ ಆಗ್ತಾ ಇದೆ. ಮಕ್ಕಳ ಬಗ್ಗೆನೆ ಭಯ ಆಗ್ತಿದೆ, ಅಂದ್ರೆ ಆ ವಯಸ್ಸಿನ ಮಕ್ಕಳ ಬಗ್ಗೆ. 47 ವರ್ಷ ಇನ್ನೂ ಕೂಡ ಫಿಟ್ ಅಂಡ್ ಫೈನ್ ಆಗಿದ್ರು. ಎಂತ ಸುರಿದ್ರು, ಎಂತ ಟ್ಯಾಲೆಂಟೆಡ್. ನಮ್ಮ ಯಾವ ರಂಗನ ಅವನ್ನ ಉಪಯೋಗಿಸ್ಕೊತಾ ನೆಗ್ಲೆಕ್ಟ್ ಮಾಡ್ತಾ, ಏನ್ ಕಾರಣ, ಏನ್ ಬೇಕು ಅಂತ ಅನ್ಸುತ್ತೆ ಗೊತ್ತಾ? ಫೈಟಿಂಗ್ ಬರ್ತಾ ಇತ್ತು, ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದ, ನೋಡೋಕ್ ಚೆನ್ನಾಗಿದ್ದ. ಸೊ ಅವನ ಸೀರಿಯಲ್ಗಳಲ್ಲಿ, ಪ್ರೊಡಕ್ಷನ್ ಹೌಸ್ ಅಲ್ಲಿ ಅವನು ಬ್ಯುಸಿ ಆಗ್ಬಿಟ್ಟ. ಅದೇ ಅವನು ಟ್ಯಾಲೆಂಟ್ ಏನಿತ್ತು ಅದು ಹೊರಗಡೆ ಬರ್ಲಿಲ್ಲ ಅಂತ ಸಿಟ್ಟಿದೆ. ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು? ಹೇಳಿ ಅಲ್ವಾ? ಇಷ್ಟು ಶಿಸ್ತು ಇದ್ದು ಇಷ್ಟು ಜೀವನದಲ್ಲಿ ಇದ್ರು. ಹೌದು, ಒಂದು ದುರಭ್ಯಾಸ ಇದ್ದಿಲ್ಲ ಮಗುಗೆ. ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ದ, ಡಯಟ್ ಮಾಡ್ತಾ ಇತ್ತು, ಎಲ್ಲ ಮಾಡ್ತಾ ಇತ್ತು. ಪ್ರತಿದಿನ ಜಿಮ್ಗೆ ಹೋಗ್ತಿದ್ರಂತೆ, ಮನೆಯಲ್ಲೇ ಜಿಮ್ ವ್ಯವಸ್ಥೆಗಳನ್ನ ಮಾಡ್ಕೊಂಡು. ನಾವೇನ್ ಗೊತ್ತಾ, ನಾವು ಚಿರಂಜೀವಿಗಳು ಅಂತ ಅನ್ಕೊಂಡ್ಬಿಡ್ತೀವಿ. ನಮ್ಗೆ ಯಾವ್ದು ಏನು ಬರಲ್ಲ ಅಂತ ನಾವು ಆರೋಗ್ಯನ ನೆಗ್ಲೆಕ್ಟ್ ಮಾಡ್ತೀವೋ ಅವಾಗ ಪರೀಕ್ಷೆ ಮಾಡಿಸ್ಕೊಳ್ಳೋದು. ನನಗೇನಾಗುತ್ತೆ, ಇಷ್ಟೆಲ್ಲ ಮಾಡ್ತಿದ್ದಾನು, ಎಷ್ಟು ಡಯಟ್ ಮಾಡ್ತೀನಿ, ಇಷ್ಟು ಎಕ್ಸರ್ಸೈಸ್ ಮಾಡ್ತೀನಿ, ನನ್ಗೇನಾಗತ್ತೆ ಅಂತ. ಇಷ್ಟೆಲ್ಲ ಮಾಡಿದ್ರು ಸಾವು ಅನ್ನೋದು ಬೆನ್ನ ಹಿಂದೆನೇ ಇರುತ್ತಲ್ಲಮ್ಮ.